ನಮಸ್ಕಾರ ಪ್ರಿಯ ವಿದ್ಯಾರ್ಥಿಗಳೇ, ಹಿಂದಿನ ಭಾಗದಲ್ಲಿ ನಾವು 10ನೇ ತರಗತಿ ವಿಜ್ಞಾನ ಪಠ್ಯಪುಸ್ತಕ ಅಧ್ಯಾಯ 3 ಲೋಹ ಮತ್ತು ಅಲೋಹಗಳ ನಶಿಸುವಿಕೆಯನ್ನು ತಡೆಗಟ್ಟುವಿಕೆ ಹಾಗೂ ಅವುಗಳಿಗೆ ಸಂಬಂಧಪಟ್ಟ ಪ್ರಶ್ನೆ ಉತ್ತರಗಳನ್ನು ನಾವು ನೋಡಿದ್ದೇವೆ. ಈ ಭಾಗದಲ್ಲಿ ನಾವು ಅಧ್ಯಾಯ 4 ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಅಧ್ಯಯನದ ಪೀಠಿಕೆ, ಕಾರ್ಬನ್ನಲ್ಲಿ ಸಹವೆಲೆನ್ಸಿಯ ಬಂಧ, ಹೈಡ್ರೋಜನ್, ಕ್ಲೋರಿನ್, ಆಕ್ಸಿಜನ್, ನೀರು, ನೈಟ್ರೋಜನ್, ಅಮೋನಿಯಾ ಮತ್ತು ಮೀಥೇನ್ ಅಣುವಿನ ಚಿಕ್ಕಿ ರಚನೆ ಬಗ್ಗೆ ನಾವು ಇಲ್ಲಿ ತಿಳಿಯೋಣ. ಸಹವೆಲೆನ್ಸಿ ಮತ್ತು ಅಯಾನಿಕ್ ಬಂಧಗಳಿಗಿರುವ ವ್ಯತ್ಯಾಸ, ಕಾರ್ಬನ್ನ ಬಹುರೂಪದ ಬಗ್ಗೆ ಹಾಗೂ ಈ ಭಾಗಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳೋಣ. ನೀವೇನಾದರೂ ನಮ್ಮ ಹಿಂದಿನ ವಿಡಿಯೋಗಳನ್ನು ನೋಡದೇ ಇದ್ದಲ್ಲಿ ಮೇಲೆ ಕಾಣುತ್ತಿರುವ ಐ ಬಟನನ್ನು ಕ್ಲಿಕ್ ಮಾಡಿ ನೋಡಬಹುದು. ವಿದ್ಯಾರ್ಥಿಗಳೇ, ಮೊದಲು ನಾವು ಕಾರ್ಬನ್ ಮತ್ತು ಅದರ ಸಂಯುಕ್ತಗಳ ಅಧ್ಯಾಯಕ್ಕಿಂತ ಮುಂಚೆ ಸ್ವಲ್ಪ ನಮ್ಮ ದೈನಂದಿನ ಜೀವನದಲ್ಲಿ ಕಾರ್ಬನ್ನ ಬಗ್ಗೆ ತಿಳಿದುಕೊಳ್ಳೋಣ. ಇದು ತಿಳಿದುಕೊಳ್ಳಲು ನಾವು ಪುಸ್ತಕದಲ್ಲಿ ನೀಡಿರುವ ಚಟುವಟಿಕೆ 4.1 ನೋಡೋಣ. ನೀವು ಬೆಳಗ್ಗಿನಿಂದ ಸೇವಿಸಿದ ಅಥವಾ ಬಳಸಿದ 10 ವಸ್ತುಗಳನ್ನು ಪಟ್ಟಿ ಮಾಡಿ. ನಂತರ 2ನೇ ಅಂಶ, ನೀವು ಮಾಡಿರುವ ಪಟ್ಟಿಯನ್ನು ನಿಮ್ಮ ಸಹಪಾಠಿಗಳು ಮಾಡಿರುವ ಪಟ್ಟಿಯೊಂದಿಗೆ ತಾಳೆ ನೋಡಿ ಅಥವಾ ನಾನು ಪಟ್ಟಿ ಮಾಡಿರುವ ಪಟ್ಟಿಯೊಂದಿಗೆಯೂ ತಾಳೆ ನೋಡಿ ನಿಮ್ಮದೇ ಆಗಿರ್ತಕ್ಕಂಥ ಚಟುವಟಿಕೆ ಮಾಡಬಹುದು. ಮತ್ತು ಕೆಳಗೆ ನೀಡಿರುವ ಕೋಷ್ಟಕದಲ್ಲಿ ಆ ವಸ್ತುಗಳನ್ನು ವಿಂಗಡಿಸಿ. ನಂತರ 3ನೇ ಹಂತ, ಒಂದಕ್ಕಿಂತ ಹೆಚ್ಚು ಪದಾರ್ಥಗಳಿಂದ ಮಾಡಲ್ಪಟ್ಟಿರುವ ವಸ್ತುಗಳಿದ್ದರೆ ಅವುಗಳನ್ನು ಸಂಬಂಧಿಸಿದ 2 ಕಾಲಂಗಳಲ್ಲಿ ಸೇರಿಸಿ. ನಾವು ಬೆಳಗ್ಗೆಯಿಂದ ಸೇವಿಸಿದ ಅಥವಾ ಬಳಸಿದ ವಸ್ತುಗಳು ಗ್ಲಾಸ್, ಪ್ಲೇಟ್, ಕಂಪಾಸ್ ಬಾಕ್ಸ್, ಪೆನ್, ಬಾಟಲ್, ಮೊಬೈಲ್ ಫೋನ್, ವಾಚ್, ಕೀಚೈನ್ಸ್, ಫ್ರಿಡ್ಜ್, ಕೂಲರ್, ಗ್ಲಾಸ್, ಬಟ್ಟಲು, ಬಿಂದಿಗೆ, ಕಿಟಕಿ, ಗಾಜಿನ ಬಾಗಿಲು, ಬಟ್ಟೆ ತೊಳೆಯುವ ಯಂತ್ರ, ಬ್ಯಾಗ್, ಬಟ್ಟೆ, ಕಟ್ಟಿಗೆ, ಬಾಗಿಲು, ಪಾಲಿಥೀನ್ ಚೀಲ ಇತ್ಯಾದಿಗಳಾಗಿರಬಹುದು. ನೀವು ಬಳಸಿರುವ ವಸ್ತುಗಳು ಬೇರೆ ಬೇರೆಯಾಗಿದ್ದಲ್ಲಿ ಅದನ್ನು ಕೂಡ ನೀವು ನಿಮ್ಮದೇ ಆಗಿರ್ತಕ್ಕಂಥ ಒಂದು ಕೋಷ್ಟಕದಲ್ಲಿ ಹಾಕಿ. ಪ್ರಿಯ ವಿದ್ಯಾರ್ಥಿಗಳೇ, ಈಗ ಈ ಕೆಳಗಿನ ಕೋಷ್ಟಕವನ್ನು ತುಂಬುತ್ತಾ ಹೋಗೋಣ. ನೋಡಿ, ಕೋಷ್ಟಕದಲ್ಲಿ ಏನೇನು ನೀಡಿದ್ದಾರೆ. ಇಲ್ಲಿ ಮೊದಲನೇ ಒಂದು ಕಾಲಮ್ನಲ್ಲಿ ಕಂಬ ಸಾಲಿನಲ್ಲಿ ಲೋಹಗಳಿಂದ ಮಾಡಲ್ಪಟ್ಟ ವಸ್ತುಗಳು, 2ನೇ ಒಂದು ಕಾಲಮ್ನಲ್ಲಿ ಅಥವಾ ಕಂಬ ಸಾಲಿನಲ್ಲಿ ಗಾಜು ಮತ್ತು ಜೇಡಿಯಿಂದ ಮಾಡಲ್ಪಟ್ಟ ವಸ್ತುಗಳು, ನಂತರ 3ನೇ ಒಂದು ಕಾಲಮ್ ಕಂಬ ಸಾಲಿನಲ್ಲಿ ಇತರೆ ವಸ್ತುಗಳು. ಈಗ ಲೋಹಗಳಿಂದ ಮಾಡಲ್ಪಟ್ಟಿರುವ ವಸ್ತುಗಳು ನಮ್ಮ ದಿನನಿತ್ಯ ಬಳಕೆಯಲ್ಲಿ ಯಾವ ಆಗಿರಬಹುದು? ಗ್ಲಾಸ್, ನಾವು ನೀರು ಕುಡಿತಕ್ಕಂಥ ಗ್ಲಾಸ್ ಆಗಿರ್ಬೋದು, ಪ್ಲೇಟ್ ಆಗಿರ್ಬೋದು. ಇನ್ನು ವಿದ್ಯಾರ್ಥಿಗಳು ಬಳಸ್ತಕ್ಕಂಥ ಕಂಪಾಸ್ ಬಾಕ್ಸ್, ಇದು ಕೂಡ ಲೋಹಗಳಿಂದ ಆಗಿರ್ತದೆ. ಇನ್ನು ನಾವು ಬಳಸ್ತಕ್ಕಂಥ ಪೆನ್ನುಗಳಲ್ಲಿ ಸ್ವಲ್ಪ ಏನಿರುತ್ತೆ, ಪ್ಲಾಸ್ಟಿಕ್ ಇರುತ್ತದೆ. ಆದರೆ ನೀವು ಕೆಳಭಾಗದಲ್ಲಿ ನೋಡಿದಾಗ ಅದು ಲೋಹಗಳಿಂದ ಮಾಡಿರ್ತಕ್ಕಂಥ ಒಂದು ವಸ್ತು ಆಗಿರ್ತದೆ. ಅಥವಾ ಆ ಪೆನ್ನಿನ ಒಂದು ನಿಬ್ಬನ್ನು ನೀವು ನೋಡಿ, ಅಥವಾ ನೀವು ಬಳಸ್ತಕ್ಕಂಥ ಒಂದು ಪೆನ್ನಿನ ಒಳಗೆ ಏನಾದರೂ ಇಂಕಿನಿಂದ ಮಾಡಿರ್ತಕ್ಕಂಥ ಕಡ್ಡಿ ಇದ್ದರೆ ಆ ಇಂಕ್ ಕಡ್ಡಿಯ ನಿಬ್ಬು ಕೂಡ ಒಂದು ಲೋಹದಿಂದ ಮಾಡಿರ್ತಾರೆ. ಬಾಟಲ್, ಮೊಬೈಲ್ ಫೋನಲ್ಲಿ ಸ್ವಲ್ಪ ವಸ್ತುಗಳು ಲೋಹಗಳಿಂದ, ಇನ್ನೂ ಕೆಲವು ವಸ್ತುಗಳು ಗಾಜು, ಪ್ಲಾಸ್ಟಿಕ್ ಈ ಥರದಿಂದ ಮಾಡಿರ್ತಾರೆ. ಅದರಲ್ಲಿ ನಾವು ಯಾವುದನ್ನು ತೆಗೆದುಕೊಳ್ಳೋಣ? ಲೋಹಗಳಿಂದ ಮಾಡಿರ್ತಕ್ಕಂಥ ಭಾಗವನ್ನು. ಮೊಬೈಲ್ ಫೋನ್, ಗಡಿಯಾರ, ಕೀಚೈನ್ಸ್, ಫ್ರಿಡ್ಜ್, ಕೂಲರ್, ಬಿಂದಿಗೆ ಇವೆಲ್ಲವೂ ಲೋಹಗಳಿಂದ ಮಾಡಲ್ಪಟ್ಟಿರ್ತಕ್ಕಂಥ ವಸ್ತುಗಳು. ಇನ್ನೂ ಇದಕ್ಕಿಂತ ಹೆಚ್ಚಿನ ವಸ್ತುಗಳು ಲೋಹಗಳಿಂದ ಮಾಡಲ್ಪಟ್ಟಿದ್ದಾರೆ. ಆದರೆ ನಮ್ಮ ಪಟ್ಟಿಯಲ್ಲಿ ನಾನು ಸೇರಿಸಿಕೊಂಡಿರ್ತಕ್ಕಂಥ ಲೋಹಗಳಿಂದ ಮಾಡಲ್ಪಟ್ಟಿರ್ತಕ್ಕಂಥ ವಸ್ತುಗಳು. ಇನ್ನು ಗಾಜು, ಜೇಡಿಯಿಂದ ಮಾಡಲ್ಪಟ್ಟ ವಸ್ತುಗಳು ಯಾವುವು? ಗ್ಲಾಸ್. ನಾವು ಹಿಂದಕ್ಕಿನ ಸಮಯದಲ್ಲಿ ರಾಜ ಮಹಾರಾಜರ ಒಂದು ಕಾಲಕ್ಕೆ ಮರಳೋಣ. ಆಗ ರಾಜ ಮಹಾರಾಜರು ಲೋಹದ ತಟ್ಟೆಗಳು, ಚಿನ್ನ ಬೆಳ್ಳಿಯ ತಟ್ಟೆಯಲ್ಲಿ ಆಹಾರವನ್ನು ಸೇವಿಸಿದರೆ ಸಾಮಾನ್ಯ ಮನುಷ್ಯ ಆವಾಗ ಜೇಡಿ ಮಣ್ಣಿನಿಂದ ಮಾಡಿರ್ತಕ್ಕಂಥ ದಿನನಿತ್ಯ ವಸ್ತುಗಳನ್ನೇ ಬಳಸಿಕೊಳ್ಳುತ್ತಿದ್ದನು. ಇದನ್ನು ನೀವು ನೆನಪಿಸಿಕೊಳ್ಳಿ. ಬಿಂದಿಗೆ, ಕಿಟಕಿ, ಗಾಜಿನ ಬಾಗಿಲು ಇವೆಲ್ಲ ಗಾಜು, ಜೇಡಿಯಿಂದ ಮಾಡಲ್ಪಟ್ಟಿರ್ತಕ್ಕಂಥ ವಸ್ತುಗಳು. ಇತರೆ ವಸ್ತುಗಳು ಪುಸ್ತಕ, ಪೆನ್, ಗ್ಲಾಸ್, ಟಿಫಿನ್ ಬಾಕ್ಸ್ ನಾನು ಈಗಾಗಲೇ ಹೇಳಿದ್ದೀನಿ. ಟಿಫನ್ ಬಾಕ್ಸ್ನಲ್ಲಿ ಈವಾಗ ಯಾವ ಟಿಫನ್ ಬಾಕ್ಸ್ ಬಂದಿವೆ? ಪ್ಲಾಸ್ಟಿಕ್ನ ಟಿಫನ್ ಬಾಕ್ಸ್. ಕೂಲರ್, ಬಟ್ಟೆ ತೊಳೆಯುವ ಯಂತ್ರ. ನೋಡಿ, ಬಟ್ಟೆ ತೊಳೆಯುವ ಯಂತ್ರ ಲೋಹಗಳು ಮತ್ತು ಅದರಲ್ಲಿ ಇತರ ವಸ್ತುಗಳು ಇರ್ತವೆ. ಅದಕ್ಕೋಸ್ಕರ ನಾನು ಇತರೆಯ ಒಂದು ಪಟ್ಟಿಯಲ್ಲಿ ಹಾಕಿದ್ದೇನೆ. ಬ್ಯಾಗ್, ಬಟ್ಟೆ
ಕಟ್ಟಿಗೆಯ ಬಾಗಿಲು, ಪಾಲಿಥೀನ್ ಕೈಚೀಲ ಇತ್ಯಾದಿಗಳು. ಈ ಒಂದು ನಾವು ಪಟ್ಟಿಯನ್ನು ಕೇವಲ ನೋಡುವುದರಿಂದ ಅಲ್ಲ, ಅಂದರೆ ನಿಮಗೆ ಪಟ್ಟಿಯನ್ನು ನಾನು ನಿನ್ನ ಸ್ಕ್ರೀನ್ ಮೇಲೆ ಬರ್ತಾ ಇದೆ, ಸ್ಕ್ರೀನ್ ಮೇಲೆ ನೀವು ಪಟ್ಟಿಯನ್ನು ನೋಡ್ತಾ ಇದ್ದೀರಾ. ಈ ಪಟ್ಟಿಯಿಂದ ನೀವು ಏನನ್ನು ಅವಲೋಕಿಸಬೇಕು ಎಂದರೆ ಇಲ್ಲಿ ಕಾರ್ಬನ್ ನಮ್ಮ ದಿನನಿತ್ಯ ಜೀವನದಲ್ಲಿ ಎಷ್ಟು ಪ್ರಾಮುಖ್ಯತೆಯನ್ನು ಪಡೆದಿದೆ ಎಂದು ನಾವು ಹಂತ ಹಂತವಾಗಿ ಅಂದರೆ ಸಂಪೂರ್ಣವಾಗಿ ತಿಳಿಯಬೇಕಾದಲ್ಲಿ ಈ ಒಂದು ಪಟ್ಟಿಯು ನೀವು ನಿರಂತರವಾಗಿ ನೆನಪಿಸಿಕೊಳ್ಳುತ್ತಾ ಈ ಪಾಠದಲ್ಲಿ ಮುಂದೆ ಬರ್ತಕ್ಕಂಥ ಪ್ರತಿಯೊಂದು ಅಂಶಗಳನ್ನು ಈ ಪಟ್ಟಿಗೆ ಹೋಲಿಸುತ್ತಾ ತಿಳಿದುಕೊಳ್ಳುತ್ತಾ ಅದನ್ನು ನೀವು ಓದಲ್ಲಿ ಈ ಪಾಠ ಮತ್ತಷ್ಟು ಚೆನ್ನಾಗಿ ನಿಮಗೆ ತಿಳಿಯುತ್ತದೆ. ಪ್ರಿಯ ವಿದ್ಯಾರ್ಥಿಗಳೇ, ಯಾವಾಗಲೂ ನೀವು ಪಾಠ ಓದುವಾಗ ಕಂಠಪಾಠ ಮಾಡುವ ಬದಲು ಪಾಠದಲ್ಲಿನ ಅಂಶಗಳನ್ನು ನಮ್ಮ ದಿನನಿತ್ಯ ಜೀವನದ ಅಂಶಗಳೊಂದಿಗೆ ಹೋಲಿಕೆ ಮಾಡಿದಾಗ ನಮಗೆ ನೆನಪಿಟ್ಟುಕೊಳ್ಳುವುದು ಮತ್ತಷ್ಟು ಸುಲಭವಾಗುತ್ತದೆ. ಇದಕ್ಕೆ ಇನ್ನೂ ಅನೇಕ ಉದಾಹರಣೆಗಳು ನಾವು ನಂತರದ ವಿಡಿಯೋಗಳಲ್ಲಿ ಹೇಳುತ್ತಾ ಹೋಗುತ್ತೇನೆ. ನೆನಪಿನ ಶಕ್ತಿಗೋಸ್ಕರ ಯಾವ ಒಂದು ನೀವು ಅಂಶಗಳನ್ನು ಬಳಸಬೇಕು ಎಂದು. ಈಗ ನಾವು ಪುನಃ ಪಾಠಕ್ಕೆ ಮರಳೋಣ. ಪ್ರಿಯ ವಿದ್ಯಾರ್ಥಿಗಳೇ, ಈಗ ನಾನು ಮಾಡಿರ್ತಕ್ಕಂಥ ಪಟ್ಟಿ, ನೀವೇನಾದರೂ ಪಟ್ಟಿಯನ್ನು ಮಾಡಿದ್ದೇ ಆದಲ್ಲಿ ನಾನು ಮಾಡಿರೋ ಪಟ್ಟಿ ಮತ್ತು ನೀವು ಮಾಡಿರೋ ಪಟ್ಟಿಯಿಂದ ನಮಗೆ ಏನು ತಿಳಿಯುತ್ತದೆ ನೋಡೋಣ. ಪಟ್ಟಿಯಲ್ಲಿರುವ ನಾವು ದಿನನಿತ್ಯ ಬಳಸುವ ವಸ್ತುಗಳಾದ ಆಹಾರ, ಬಟ್ಟೆ, ಔಷಧಿಗಳು, ಪುಸ್ತಕ ಇತ್ಯಾದಿ ವಸ್ತುಗಳೆಲ್ಲ ಪರಿವರ್ತನೀಯ ಧಾತು ಕಾರ್ಬನ್ ಆಧಾರವಾಗಿದೆ. ಅಂದರೆ ಏನು, ಇದರ ಅರ್ಥವೇನಾಗಬಹುದು ಅಂದರೆ ಎಲ್ಲ ವಸ್ತುಗಳನ್ನು ನಾವು ಬಳಸಲು ಅಥವಾ ಎಲ್ಲ ವಸ್ತುಗಳು ಕಾರ್ಬನ್ನ ಒಂದು ಪರಿವರ್ತನೀಯ ವಸ್ತುಗಳಾಗಿವೆ, ಅಂದರೆ ಕಾರ್ಬನ್ನಿಂದ ಮಾಡಲ್ಪಟ್ಟಿರ್ತಕ್ಕಂಥ ವಸ್ತುಗಳಾಗಿವೆ. ಅಥವಾ ಇದನ್ನು ನೀವು ಈ ವಸ್ತುಗಳಲ್ಲಿ ಕಾರ್ಬನ್ ಕೂಡ ಒಂದು ಕಚ್ಚಾ ವಸ್ತುವಾಗಿದೆ ಎಂದು ಕೂಡ ನೀವು ತಿಳಿದುಕೊಳ್ಳಬಹುದು. ಅಂದರೆ ಎರಡನೇ ಅಂಶ, ಈ ಪಟ್ಟಿಯಿಂದ ನಮಗೆ ತಿಳಿಯುವ ಎರಡನೇ ಅಂಶ ಏನಾಗಬಹುದು, ಇವುಗಳ ಜೊತೆಗೆ ಎಲ್ಲ ಜೀವಿಗಳ ರಚನೆಗಳು ಕಾರ್ಬನ್ ಆಧಾರಿತ. ಈ ಎಲ್ಲವುಗಳು ನಮ್ಮ ಜೀವನಕ್ಕೆ ಆಧಾರವಾದಲ್ಲಿ ನಮಗೆ ಕಾರ್ಬನ್ ಕೂಡ ಏನಾಗುತ್ತದೆ, ಎಲ್ಲ ಜೀವಿಗಳಿಗೆ ಒಂದು ಆಧಾರವಾಗಿರ್ತಕ್ಕಂಥ ಅಂಶವಾಗಿರುತ್ತೆ. ಇನ್ನು ಮೂರನೇ ಅಂಶ ನಾವು ಏನು ತಿಳಿದುಕೊಳ್ಳಬಹುದು, ಭೂಮಿಯ ತೊಗಟೆಯಲ್ಲಿ ಖನಿಜಗಳ ರೂಪದ ಅಂದರೆ ಕಾರ್ಬೋನೇಟ್ಗಳು, ಹೈಡ್ರೋಕಾರ್ಬೋನೇಟ್ಗಳು, ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಕಾರ್ಬನ್ ಪ್ರಮಾಣವು ಕೇವಲ 0.02% ಮತ್ತು ವಾತಾವರಣದಲ್ಲಿ 0.03% ಕಾರ್ಬನ್ ಡೈಆಕ್ಸೈಡ್ ಹೊಂದಿದೆ. ಇಲ್ಲಿ ನಾಲ್ಕನೇ ಅಂಶ, ಪ್ರಕೃತಿಯಲ್ಲಿ ದೊರೆಯುವ ಕಾರ್ಬನ್ನ ಪ್ರಮಾಣ ಕಡಿಮೆಯಾದರೂ ಕಾರ್ಬನ್ನ ಪ್ರಾಮುಖ್ಯತೆ ಅಪಾರವಾಗಿದೆ. ಅಂದರೆ ಪ್ರಿಯ ವಿದ್ಯಾರ್ಥಿಗಳೇ, ಭೂಮಿಯ ತೊಗಟೆಯಲ್ಲಿ ಖನಿಜದ ರೂಪದಲ್ಲಿ ಮತ್ತು ಕಾರ್ಬನ್ನ ಪ್ರಮಾಣ ಎಷ್ಟು ದೊರೆಯುತ್ತದೆ ನಮಗೆ, 0.02% ಎಲ್ಲಿ ಖನಿಜದ ರೂಪದಲ್ಲಿ, ಮತ್ತು ವಾತಾವರಣದಲ್ಲಿ 0.03% ಯಾವ ರೂಪದಲ್ಲಿ, ಕಾರ್ಬನ್ ಡೈಆಕ್ಸೈಡ್ ರೂಪದಲ್ಲಿ. ಅಂದರೆ ಪ್ರಕೃತಿಯಲ್ಲಿ ದೊರೆಯುವ ಕಾರ್ಬನ್ನ ಪ್ರಮಾಣ ನೋಡಿ, ನೀವು ಎರಡನ್ನು ಹೋಲಿಕೆ ಮಾಡಿ ನೋಡಿ, ಖನಿಜ ರೂಪದಲ್ಲಿ ಹಾಗೂ ವಾತಾವರಣದಲ್ಲಿ ದೊರೆಯುವ ಒಂದು ಕಾರ್ಬನ್ನ ಪ್ರಮಾಣವನ್ನು ನೀವು ಕೂಡಿ ನೋಡಿದಾಗ ನಮಗೆ ಏನು ತಿಳಿಯುತ್ತದೆ ಇಲ್ಲಿ ಅಂದರೆ ಕಾರ್ಬನ್ನ ಪ್ರಮಾಣ ಬಹಳಷ್ಟು ಕಡಿಮೆ ಪ್ರಮಾಣದಲ್ಲಿದ್ದರೂ ಅದರ ಪ್ರಾಮುಖ್ಯತೆ ಅಪಾರವಾಗಿದೆ. ಏಕೆ ಈ ಪ್ರಾಮುಖ್ಯತೆ ಅಪಾರವಾಗಿದೆ ಎಂದು ತಿಳಿದುಕೊಳ್ಳಲು ನೀವು ಕೋಷ್ಟಕಕ್ಕೆ ಮತ್ತೆ ಪುನಃ ಹೋಗಿ, ಆ ಕೋಷ್ಟಕ ಇರತಕ್ಕಂಥ ಪ್ರತಿಯೊಂದು ವಸ್ತು ಕಾರ್ಬನ್ನ ಏನಾಗಿದೆ, ಪರಿವರ್ತನೆಯ ವಸ್ತುಗಳಾಗಿವೆ. ಪ್ರಿಯ ವಿದ್ಯಾರ್ಥಿಗಳೇ, ಸೂಚನೆ ಎಲ್ಲ ಅಂಶಗಳು ಒಂದೊಂದಾಗಿ ನೀವು ತಿಳಿದುಕೊಳ್ಳುತ್ತಾ ಹೋದಲ್ಲಿ ನಿಮಗೆ ಇನ್ನಷ್ಟು ಸುಲಭವಾಗಿ ಪಾಠದ ಒಂದು ಪುನರ್ಮನನವಾಗಿರ್ಬೋದು ಅಥವಾ ನೆನಪಿಟ್ಟುಕೊಳ್ಳುವ ಒಂದು ಅಂಶ ಸುಲಭವಾಗುತ್ತದೆ. ಕಾರ್ಬನ್ ಗುಣಗಳ ಬಗ್ಗೆ ತಿಳಿದುಕೊಳ್ಳುವ ಮೊದಲು ಸಾವಯವ ಸಂಯುಕ್ತಗಳು ಹಾಗೂ ಹಿಂದಿನ ಪಾಠದಲ್ಲಿ ಕಲಿತಿರುವ ಅಯಾನಿಕ್ ಸಂಯುಕ್ತಗಳಿಗಿರುವ ವ್ಯತ್ಯಾಸವನ್ನು ನಾವಿಲ್ಲಿ ತಿಳಿದುಕೊಳ್ಳೋಣ. ವಿದ್ಯಾರ್ಥಿಗಳೇ, ಕಾರ್ಬನ್ ಸಂಯುಕ್ತಗಳ ಅಧ್ಯಯನಕ್ಕೋಸ್ಕರವೇ ವಿಜ್ಞಾನದಲ್ಲಿ ಪ್ರತ್ಯೇಕ ಶಾಖೆಯನ್ನು ನಮಗೆ ನೀಡಿದ್ದಾರೆ. ಅಂದರೆ ಕಾರ್ಬನ್ ವಿಜ್ಞಾನ ಅಧ್ಯಾಯಕ್ಕೆ ಎಷ್ಟು ಪ್ರಾಮುಖ್ಯವಾಗಿದೆ ಅದಕ್ಕೋಸ್ಕರವೇ ನಾವು ಈ ಪುಸ್ತಕದಲ್ಲಿ ಇಲ್ಲದೇ ಇದ್ದರೂ ಕೂಡ ನಾವು ಇಲ್ಲಿ ಕಾರ್ಬನ್ ಸಂಯುಕ್ತಗಳು ಹಾಗೂ ಅಯಾನಿಕ್ ಸಂಯುಕ್ತಗಳಿರುವ ವ್ಯತ್ಯಾಸವನ್ನು ತಿಳಿದುಕೊಳ್ಳೋಣ. ಪ್ರಿಯ ವಿದ್ಯಾರ್ಥಿಗಳೇ, ನಿಮ್ಮ ಸ್ಕ್ರೀನ್ನ ಮೇಲೆ ಕಾಣುತ್ತಿರುವ ಒಂದು ಕೋಷ್ಟಕವನ್ನು ನೋಡಿ. ಈ ಕೋಷ್ಟಕದಲ್ಲಿ ನಾನು ನಿಮಗೆ ಸಾವಯವ ಸಂಯುಕ್ತಗಳು, ನಿರವಯವ ಸಂಯುಕ್ತಗಳಿಗಿರುವ ವ್ಯತ್ಯಾಸವನ್ನು ತಿಳಿಸುತ್ತೇನೆ. ಸಾವಯವ ಸಂಯುಕ್ತಗಳು ಮತ್ತು ನಿರವಯವ ಸಂಯುಕ್ತಗಳಿರುವ ವ್ಯತ್ಯಾಸ. ಈ ಕೋಷ್ಟಕದಲ್ಲಿ ನಾವು 4 ಕಂಬ ಸಾಲುಗಳು, 4 ಕಾಲಮನ್ನು ಮಾಡಿಕೊಂಡಿದ್ದೇವೆ. ಮೊದಲನೇದು ಕ್ರಮ ಸಂಖ್ಯೆ, ನಂತರ ಗುಣಗಳ ಆಧಾರದ ಮೇಲೆ ಸಾವಯವ ಸಂಯುಕ್ತಗಳು ಮತ್ತು ನಿರವಯವ ಸಂಯುಕ್ತಗಳು,
ಹಾಗೂ ಮೂರನೇ ಒಂದು ಕಂಬ ಸಾಲಿನಲ್ಲಿ ಸಾವಯವ ಸಂಯುಕ್ತಗಳು, ನಂತರ ನಿರವಯವ ಸಂಯುಕ್ತಗಳು ಎಂದು ಭಾಗಗಳಾಗಿ ವಿಂಗಡಣೆ ಮಾಡಿಕೊಂಡಿದ್ದೇವೆ. ಇನ್ನು ಮೊದಲನೇ ಗುಣದ ಆಧಾರದ ಮೇಲೆ ಮೊದಲ ಗುಣ ಅಂದರೆ ದ್ರವಣ ಬಿಂದು ಮತ್ತು ಕುದಿ ಬಿಂದುಗಳು ಯಾವುಗಳದ್ದು ಸಾವಯವ ಮತ್ತು ನಿರವಯವ ಸಂಯುಕ್ತಗಳ ಒಂದು ದ್ರವಣ ಬಿಂದು ಮತ್ತು ಕುದಿ ಬಿಂದುಗಳಿರುವ ವ್ಯತ್ಯಾಸವನ್ನು ನಾವು ನೋಡೋಣ. ದ್ರವಣ ಬಿಂದು ಯಾವುಗಳ ಸಾವಯವ ಸಂಯುಕ್ತಗಳು. ದ್ರವಣ ಬಿಂದು ಮತ್ತು ಕುದಿ ಬಿಂದುಗಳು ಕಡಿಮೆ, ಸಾಮಾನ್ಯವಾಗಿ ಆವಿಶೀಲ. ಯಾವ ಸಂಯುಕ್ತಗಳ ದ್ರವಣ ಬಿಂದು ಮತ್ತು ಕುದಿ ಬಿಂದುಗಳು ಕಡಿಮೆ ಇರುತ್ತವೆಯೋ ಅವುಗಳ ಆವಿಶೀಲ ಗುಣ ಅಧಿಕವಾಗಿರುತ್ತದೆ. ಪ್ರಿಯ ವಿದ್ಯಾರ್ಥಿಗಳು ಇದು ನೆನಪಿನಲ್ಲಿಟ್ಟುಕೊಳ್ಳಿ. ಹಾಗೂ ನಿರವಯವ ಸಂಯುಕ್ತಗಳ ದ್ರವಣ ಬಿಂದು ಮತ್ತು ಕುದಿ ಬಿಂದುಗಳು ಹೆಚ್ಚಿನ ದ್ರವಣ ಬಿಂದು ಮತ್ತು ಕುದಿ ಬಿಂದುಗಳಿದ್ದು ಸಾಮಾನ್ಯವಾಗಿ ಆವಿಶೀಲವಲ್ಲ. ಅಂದರೆ ಯಾವುಗಳ ದ್ರವಣ ಬಿಂದು ಮತ್ತು ಕುದಿ ಬಿಂದು ಅಧಿಕವಾಗಿರುತ್ತದೆಯೋ ಅದು ಸಾಮಾನ್ಯವಾಗಿ ಆವಿಶೀಲವಾಗಿರುವುದಿಲ್ಲ. ಅದೇ ಒಂದು ವೇಳೆ ದ್ರವಣ ಬಿಂದು ಮತ್ತು ಕುದಿ ಬಿಂದುಗಳು ಕಡಿಮೆಯಾದಲ್ಲಿ ಅವುಗಳು ಆವಿಶೀಲಗಳಾಗಿರ್ತವೆ. ಇನ್ನು ಎರಡನೆಯ ಒಂದು ಗುಣ ರಾಸಾಯನಿಕ ಬಂಧದ ವಿಧ. ಸಾವಯವ ಸಂಯುಕ್ತಗಳು ಸಾಮಾನ್ಯವಾಗಿ ಸಹವೆಲೆನ್ಸಿಯ ಬಂಧಗಳಿವೆ. ಇನ್ನು ಈಗ ನಾವು ಕಾರ್ಬನ್ನಲ್ಲಿರುವ ಸಹವೆಲೆನ್ಸಿಯ ಬಂಧಗಳನ್ನೇ ಅಧ್ಯಯನ ಮಾಡುತ್ತೇವೆ. ಇನ್ನು ನಾವು ಹಿಂದಿನ ಒಂದು ಅಧ್ಯಾಯದಲ್ಲಿ ನಿರವಯವ ಸಂಯುಕ್ತಗಳ ಒಂದು ಸಾಮಾನ್ಯವಾಗಿ ಯಾವ ಒಂದು ಬಂಧ ಹೊಂದಿರ್ತದೆ, ಅಯಾನಿಕ್ ಬಂಧಗಳು. ಅಯಾನಿಕ್ ಬಂಧ ನಿರವಯವ ಸಂಯುಕ್ತಗಳಲ್ಲಿ ನಾವು ನೋಡುತ್ತೇವೆ. ಈ ಸಾವಯವ ಮತ್ತು ಅಯಾನಿಕ್ ಬಂಧಗಳಿರುವ ವ್ಯತ್ಯಾಸವನ್ನು ನಾನು ಈ ಒಂದು ಪಾಠದಲ್ಲಿ ಇದೇ ಭಾಗದಲ್ಲಿ ನಾನು ಮುಂದೆ ನಿಮಗೆ ತಿಳಿಸಲು ಪ್ರಯತ್ನಿಸುತ್ತೇನೆ. ಇಲ್ಲಿ ಬಂಧಗಳಲ್ಲಿ ಯಾವ ವ್ಯತ್ಯಾಸಗಳು, ಈ ಒಂದು ಭಾಗದಲ್ಲಿ ನಾವು ಬಂಧಗಳಲ್ಲಿನ ಯಾವ ವ್ಯತ್ಯಾಸಗಳನ್ನು ಅಧ್ಯಯನ ಮಾಡ್ತೇವೆ ಎಂದರೆ ಸಹವೆಲೆನ್ಸಿಯ ಬಂಧಗಳು ಮತ್ತು ಅಯಾನಿಕ್ ಬಂಧಗಳಿಗಿರುವ ವ್ಯತ್ಯಾಸವನ್ನು ಕೂಡ ನಿಮಗೆ ನಾನು ಚೆನ್ನಾಗಿ ಹೇಳುತ್ತೇನೆ, ಓದಿ ತಿಳಿದುಕೊಳ್ಳಿ. ಇದು ಕೇವಲ ನಿಮ್ಮ ಪ್ರಶ್ನೆಗಲ್ಲ, ಮುಂದಿನ ಹಂತಗಳಲ್ಲಿ ನೀವು ಕಲಿಯುವಾಗ, ಮುಂದಿನ ವರ್ಗದಲ್ಲಿ ನೀವು ಕಲಿಯುವಾಗಲೂ ನಿಮಗೆ ಬಹಳ ಉಪಯುಕ್ತವಾಗಿದೆ. ನಂತರ ಮೂರನೇ ಗುಣ ವಿಲೀನತೆ. ಸಾವಯವ ಸಂಯುಕ್ತಗಳು ಸಾಮಾನ್ಯವಾಗಿ ನೀರಿನಲ್ಲಿ ವಿಲೀನವಾಗುವುದಿಲ್ಲ. ಸಾಮಾನ್ಯವಾಗಿ ಸಾವಯವ ದ್ರಾವಕದಲ್ಲಿ, ಅಂದರೆ ಸಾವಯವ ದ್ರಾವಕಗಳಂದರೆ ಯಾವುವು? ಉದಾಹರಣೆಗೆ ಆಲ್ಕೋಹಾಲ್ನಲ್ಲಿ ಏನಾಗುತ್ತವೆ, ಅವು ವಿಲೀನವಾಗುತ್ತವೆ. ಯಾವುವು? ಸಾವಯವ ಸಂಯುಕ್ತಗಳು. ಇನ್ನು ನಿರವಯವ ಸಂಯುಕ್ತಗಳು ಸಾಮಾನ್ಯವಾಗಿ ನೀರಿನಲ್ಲಿ ವಿಲೀನವಾಗುತ್ತವೆ. ಸಾಮಾನ್ಯವಾಗಿ ಸಾವಯವ ದ್ರಾವಕಗಳಲ್ಲಿ ವಿಲೀನವಾಗುವುದಿಲ್ಲ. ಇನ್ನು ದಹ್ಯತೆ, ನಾಲ್ಕನೆಯ ಗುಣ ಒಂದು ದಹ್ಯತೆ. ಸಾಮಾನ್ಯವಾಗಿ ಎಲ್ಲವೂ ಗಾಳಿಯಲ್ಲಿ ಉರಿಯುತ್ತವೆ. ನಿರವಯವ ಸಂಯುಕ್ತಗಳು ಕೆಲವು ಗಾಳಿಯಲ್ಲಿ ಉರಿಯುತ್ತವೆ. ಇನ್ನು ಐದನೆಯ ಗುಣ ರಾಸಾಯನಿಕ ಕ್ರಿಯೆಯ ವೇಗ. ಸಾವಯವ ಸಂಯುಕ್ತಗಳ ರಾಸಾಯನಿಕ ಕ್ರಿಯೆಯ ವೇಗ ಏನಾಗಿರ್ತದೆ? ಸಾಮಾನ್ಯವಾಗಿ ನಿಧಾನಗತಿಯಲ್ಲಿ ಜರುಗುತ್ತದೆ. ಆದರೆ ನಿರವಯವ ಸಂಯುಕ್ತಗಳ ರಾಸಾಯನಿಕ ಕ್ರಿಯೆಯ ವೇಗ ಏನಾಗುತ್ತದೆ ಅಂದರೆ ವೇಗವಾಗಿ ಜರುಗುತ್ತದೆ. ಇನ್ನು ನಂತರ ಆರನೆಯ ಒಂದು ಗುಣ ಯಾವುದು? ಸಮಾಂಗತೆ ಮತ್ತು ಅನುರೂಪತೆ. ಸಮಾಂಗತೆ ಮತ್ತು ಅನುರೂಪತೆಯನ್ನು ನಾವು ಮುಂದಿನ ಒಂದು ಅಧ್ಯಾಯದಲ್ಲಿ ತಿಳಿದುಕೊಳ್ಳುತ್ತಾ, ಅಂದರೆ ಇದೇ ಪಾಠದ ಒಂದು ಮುಂದಿನ ಭಾಗಗಳಲ್ಲಿ ತಿಳಿದುಕೊಳ್ಳುತ್ತಾ ಹೋಗೋಣ. ಅನುರೂಪತೆ ಮತ್ತು ಸಮಾಂಗತೆ ಸಾಮಾನ್ಯವಾಗಿ ಕಂಡು ಬರುತ್ತದೆ. ಅನುರೂಪತೆ ಮತ್ತು ಸಮಾಂಗತೆ ಸಾಮಾನ್ಯವಾಗಿ ಕಂಡು ಬರುವುದಿಲ್ಲ. ಇದು ನಿಮ್ಮ ಪುಸ್ತಕದಲ್ಲಿ ಇಲ್ಲ. ಆದರೂ ಕೂಡ ಈ ಒಂದು ಭಾಗವೇನಾಗಿರುತ್ತದೆ ಅಂದರೆ ಸಾವಯವ ಸಂಯುಕ್ತಗಳು ಮತ್ತು ನಿರವಯವ ಸಂಯುಕ್ತಗಳಿಗಿರುವ ವ್ಯತ್ಯಾಸ ನೀವು ತಿಳಿದುಕೊಂಡದ್ದೇ ಆದಲ್ಲಿ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳ ಪಾಠವನ್ನು ಇನ್ನೂ ಚೆನ್ನಾಗಿ ತಿಳಿದುಕೊಳ್ಳಲು ನಿಮಗೆ ಅನುವು ಆಗುತ್ತದೆ. ಅದಕ್ಕೋಸ್ಕರ ನಾನು ಇಲ್ಲಿ ನಿಮಗೆ ತಿಳಿಸಿದ್ದೇನೆ. ಈಗ ನಾವು ಕಾರ್ಬನ್ನಲ್ಲಿನ ಸಹವೆಲೆನ್ಸಿ ಬಂಧವನ್ನು ನೋಡೋಣ. ಕಾರ್ಬನ್ನಲ್ಲಿನ ಸಹವೆಲೆನ್ಸಿ. ಕಾರ್ಬನ್ನ ಪರಮಾಣು ಸಂಖ್ಯೆ ಎಷ್ಟಿದೆ? ಕಾರ್ಬನ್ನ ಪರಮಾಣು ಸಂಖ್ಯೆ 6, ಅದರ ರಾಶಿ ಸಂಖ್ಯೆ 12. ನಾನು ಈ ಹಿಂದಿನ ಅಧ್ಯಾಯದಲ್ಲಿ ಪರಮಾಣು ಸಂಖ್ಯೆ ಮತ್ತು ರಾಶಿ ಸಂಖ್ಯೆ ಎಂದರೇನು ಎಂದು ನಿಮಗೆ ಹೇಳಿದ್ದೇನೆ. ಆ ವಿಡಿಯೋ ನೀವು ನೋಡದೇ ಇದ್ದಲ್ಲಿ ಸೋಡಿಯಂ ಕ್ಲೋರೈಡ್ನ ಒಂದು ಚುಕ್ಕೆ ರಚನೆ ಚಿತ್ರದಲ್ಲಿ ನೀವು ಚೆನ್ನಾಗಿ ತಿಳಿದುಕೊಳ್ಳಬಹುದು. ಆ ಒಂದು ಸೋಡಿಯಂ ಕ್ಲೋರೈಡ್ನ ಚುಕ್ಕೆ ರಚನೆ ಮತ್ತು ಮ್ಯಾಗ್ನೀಷಿಯಂ ಕ್ಲೋರೈಡ್ ಚುಕ್ಕೆ ರಚನೆ ಚಿತ್ರಕ್ಕಿಂತ ಮುಂಚಿತವಾಗಿ ನಾನು ಇದರ ಬಗ್ಗೆ ಹೇಳಿದ್ದೇನೆ. ಇನ್ನು ಎಲೆಕ್ಟ್ರಾನಿಕ್ ವಿನ್ಯಾಸ. ಕಾರ್ಬನ್ ಪರಮಾಣುವಿನ ಎಲೆಕ್ಟ್ರಾನಿಕ್ ವಿನ್ಯಾಸ 2 4, ಅಂದರೆ ಕೆ ಸೆಲ್ನಲ್ಲಿ 2 ಎಲೆಕ್ಟ್ರಾನ್ಗಳನ್ನು ತುಂಬಿದರೆ ನಂತರ ಕೆ ನಂತರ ಎರಡನೇ ಶೆಲ್ ಯಾವುದು ಬರ್ತದೆ ಇಲ್ಲಿ ನಮಗೆ? ಎಲ್ನಲ್ಲಿ ಎಷ್ಟು ಹಾಕುತ್ತೇವೆ ನಾವು? 4. ಅಂದರೆ ಎಲ್ ಶೆಲ್ ಸಂಪೂರ್ಣವಾಗಿ ಭರ್ತಿಯಾಗಿಲ್ಲ ಅಂದರೆ ಕೊನೆಯ ಸೆಲ್ನಲ್ಲಿರ್ತಕ್ಕಂಥ ಅಥವಾ ಕೊನೆಯ ಕಕ್ಷೆಯಲ್ಲಿರ್ತಕ್ಕಂಥ ಎಲೆಕ್ಟ್ರಾನ್ಗಳು ಎಷ್ಟಾಗಿವೆ? ಇಲ್ಲಿ 4. ಅಂದರೆ ಇಲ್ಲಿ ಕಾರ್ಬನ್ನ ವೆಲೆನ್ಸಿ ಎಷ್ಟಿದೆ? ಇಲ್ಲಿ 4. ಕಾರ್ಬನ್ ಒಂದು ಅಲೋಹ. ಕಾರ್ಬನ್ ತನ್ನ ಹೊರ ಕವಚದಲ್ಲಿ 4 ವೆಲೆನ್ಸಿ ಎಲೆಕ್ಟ್ರಾನ್ ಹೊಂದಿದೆ
ಮತ್ತು ಹತ್ತಿರದ ರಾಜಾನಿಲ ಅಂದರೆ ಅಷ್ಟಕ ವಿನ್ಯಾಸವನ್ನು ಹೊಂದಲು 4 ಎಲೆಕ್ಟ್ರಾನನ್ನು ಕಳೆದುಕೊಳ್ಳಬೇಕು ಅಥವಾ ಪಡೆದುಕೊಳ್ಳಬೇಕು. ಇಲ್ಲಿ ಎರಡನ್ನೂ ಮಾಡುವುದಿಲ್ಲ. ನಾವು ಹಿಂದಿನ ಅಧ್ಯಯನದಲ್ಲಿ ಬಂಧಗಳು ಉಂಟಾಗಬೇಕಾದಲ್ಲಿ ಏನು ಮಾಡ್ತಿದ್ದೆವು, ಅಲ್ಲಿ ಎಲೆಕ್ಟ್ರಾನ್ಗಳನ್ನು ಕಳೆದುಕೊಳ್ಳುತ್ತಿದ್ದವು, ಇಲ್ಲವಾದಲ್ಲಿ ಕೆಲವು ಪಡೆದುಕೊಳ್ಳುತ್ತಿದ್ದವು. ಇಲ್ಲಿ ಕಾರ್ಬನ್ನ ಅತ್ಯಂತ ಹೊರಕವಚದಲ್ಲಿ 4 ಎಲೆಕ್ಟ್ರಾನ್ಗಳಿವೆ. ಅಂದರೆ ಇದು ಅಷ್ಟಕ ವಿನ್ಯಾಸ ಹೊಂದಲು 2 ಅಥವಾ 2 8 ಎಲೆಕ್ಟ್ರಾನಿಕ್ ವಿನ್ಯಾಸ ಹೊಂದಬೇಕು. ಇದು ಅಷ್ಟಕ ವಿನ್ಯಾಸ ಹೊಂದಲು 2 ಆದಲ್ಲಿ ಇದು ಯಾವುದರ ಒಂದು ವಿನ್ಯಾಸವನ್ನು ಹೊಂದುತ್ತದೆ, ಇದು ಹೀಲಿಯಂದು. ನಂತರ 2 8 ಆದಲ್ಲಿ ನಿಯಾನ್ದು. ಅಂದರೆ ಇದು 4 ಎಲೆಕ್ಟ್ರಾನ್ ಕಳೆದುಕೊಳ್ಳಬೇಕು ಅಥವಾ 4 ಎಲೆಕ್ಟ್ರಾನ್ ಪಡೆದುಕೊಳ್ಳಬೇಕು. ಪ್ರಿಯ ವಿದ್ಯಾರ್ಥಿಗಳೇ, ಈಗ ಒಂದೊಂದಾಗಿ ನಾವು ತಿಳಿದುಕೊಳ್ಳೋಣ. ಒಂದು ವೇಳೆ ಕಾರ್ಬನ್ ಏನಾದರೂ ಎಲೆಕ್ಟ್ರಾನ್ಗಳನ್ನು ಪಡೆದುಕೊಳ್ಳುವಂತಾದರೆ ಏನಾಗುತ್ತದೆ? ಇದು 4 ಎಲೆಕ್ಟ್ರಾನ್ಗಳನ್ನು ಪಡೆದುಕೊಂಡು C4- ಆ್ಯನ್ ಅಯಾನ್ ಅಂದರೆ ಋಣ ಅಯಾನ್ ಉಂಟು ಮಾಡಬಹುದು. ಆದರೆ 6 ಪ್ರೋಟಾನ್ಗಳಿರುವ ಬೀಜ ಕೇಂದ್ರವು 10 ಎಲೆಕ್ಟ್ರಾನ್ಗಳನ್ನು ಹಿಡಿದಿಟ್ಟುಕೊಳ್ಳುವುದು, ಅಂದರೆ 4 ಹೆಚ್ಚುವರಿ ಎಲೆಕ್ಟ್ರಾನ್ಗಳನ್ನು ಹಿಡಿದಿಟ್ಟುಕೊಳ್ಳುವುದು ಕಷ್ಟವಾಗಬಹುದು. ಹಾಗಾದರೆ ಏನು ಮಾಡಬೇಕು? ಇದು ಒಂದು ವೇಳೆ, ಅಂದರೆ ಪ್ರಿಯ ವಿದ್ಯಾರ್ಥಿಗಳಲ್ಲಿ ಏನು ಹೇಳುತ್ತಿದ್ದಾರೆ ಅಂದರೆ, ಕಾರ್ಬನ್ ಏನಾದರೂ 4 ಎಲೆಕ್ಟ್ರಾನನ್ನು ಪಡೆದುಕೊಂಡಿದ್ದೇ ಆದಲ್ಲಿ ಪ್ರೋಟಾನ್ನ ಸಂಖ್ಯೆ ಅಷ್ಟೇ ಇರುತ್ತದೆ. ಆದರೆ ಯಾವಳ ಸಂಖ್ಯೆ? ಎಲೆಕ್ಟ್ರಾನ್ಗಳ ಸಂಖ್ಯೆ. ಪ್ರೋಟಾನ್ನ ಸಂಖ್ಯೆ ಎಷ್ಟಿದೆ? ಇಲ್ಲಿ 6. ಅದೇನಾಗಿರ್ತದೆ? ಇಲ್ಲಿ ಪರಮಾಣು ಸಂಖ್ಯೆ ಆಗಿರುತ್ತೆ. ಅಂದರೆ ಒಂದು ಬೀಜದಲ್ಲಿ 6 ಪ್ರೋಟಾನ್ಗಳಿವೆ ಅಂದರೆ 6 ಎಲೆಕ್ಟ್ರಾನ್ಗಳೇ ಇರುತ್ತವೆ. ಇಲ್ಲಿ 4 ಎಲೆಕ್ಟ್ರಾನ್ ಏನಾದರೂ ಕಾರ್ಬನ್ ಕಳೆದುಕೊಂಡಿದ್ದೇ ಆದರೆ ಏನಾಗುತ್ತದೆ ಎಂದು ನಾವು ಮುಂದೆ ನೋಡೋಣ. ಈಗ ಇಲ್ಲಿ 4 ಎಲೆಕ್ಟ್ರಾನನ್ನು ಪಡೆದುಕೊಂಡಿದ್ದೇ ಆದಲ್ಲಿ ಕೇವಲ ಬೀಜ ಕೇಂದ್ರದಲ್ಲಿರುವ 6 ಪ್ರೋಟಾನ್ಗಳು ಹೆಚ್ಚುವರಿ 4 ಎಲೆಕ್ಟ್ರಾನ್ಗಳಾದಾಗ 6 + 4 10 ಎಲೆಕ್ಟ್ರಾನ್ಗಳನ್ನು ಹಿಡಿದಿಟ್ಟುಕೊಳ್ಳುವುದು ಏನಾಗುತ್ತದೆ? ಇಲ್ಲಿ ಕಷ್ಟವಾಗುತ್ತದೆ. ಹಾಗಾದರೆ ಕಾರ್ಬನ್ ಏನಾದರೂ ಎಲೆಕ್ಟ್ರಾನ್ ಕಳೆದುಕೊಂಡಿದ್ದೇ ಆದರೆ ಏನಾಗಬಹುದು ನೋಡಿ. ಇದು 4 ಎಲೆಕ್ಟ್ರಾನ್ಗಳನ್ನು ಕಳೆದುಕೊಂಡು C4+ ಕ್ಯಾಟ್ ಅಯಾನನ್ನು ಉಂಟು ಮಾಡಬಹುದು. ಆದರೆ ಕಾರ್ಬನ್ನಿಂದ 4 ಎಲೆಕ್ಟ್ರಾನ್ಗಳನ್ನು ಹೊರತೆಗೆಯಲು ಹೆಚ್ಚಿನ ಪ್ರಮಾಣದ ಶಕ್ತಿಯ ಅವಶ್ಯಕತೆ ಇದೆ. ಇದರಿಂದ ಬೀಜ ಕೇಂದ್ರದಲ್ಲಿ 6 ಪ್ರೋಟಾನ್ಗಳುಳ್ಳ ಕಾರ್ಬನ್ ಕ್ಯಾಟ್ ಅಯಾನು ಕೇವಲ 2 ಎಲೆಕ್ಟ್ರಾನ್ಗಳೊಂದಿಗೆ ಉಳಿಯುತ್ತದೆ. ಹಾಗಾದರೆ ಪ್ರಿಯ ವಿದ್ಯಾರ್ಥಿಗಳೇ, ಇದು ಅಷ್ಟಕ ವಿನ್ಯಾಸವನ್ನು ಹೇಗೆ ಹೊಂದಬಹುದು ಕಾರ್ಬನ್? ಒಂದು ವೇಳೆ ಅದು ತನ್ನ ಹೊರಕವಚದಲ್ಲಿರ್ತಕ್ಕಂಥ 4 ವೇಲೆನ್ಸಿ ಎಲೆಕ್ಟ್ರಾನ್ಗಳನ್ನು ಪಡೆದುಕೊಂಡರೂ ಅದಕ್ಕೆ ಏನಾಗುತ್ತದೆ? ಇಲ್ಲಿ ತೊಂದರೆಯಾಗುತ್ತದೆ. ಮತ್ತು 4 ಎಲೆಕ್ಟ್ರಾನ್ ಕಳೆದುಕೊಳ್ಳುವಂತಾದರೆ, ಅಂದರೆ ಯಾವುದು ಪಡೆದುಕೊಳ್ಳುತ್ತಿದೆಯೋ ಅದು ಆ 4 ಎಲೆಕ್ಟ್ರಾನ್ ಪಡೆಯಲು ಅಧಿಕ ಪ್ರಮಾಣದ ಶಕ್ತಿಯ ಅವಶ್ಯಕತೆ ಇದೆ. ಅಂದರೆ 2 ಸಮಸ್ಯೆಗಳೇ ಆಗಿವೆ. ಈ ಸಮಸ್ಯೆಯಿಂದ ನಾವು ಹೇಗೆ ಹೊರಬರಬಹುದು ಅಂದರೆ, ಈ 2 ಸಮಸ್ಯೆಯಿಂದ ಕಾರ್ಬನ್ನ ಒಂದು ಎಲೆಕ್ಟ್ರಾನ್ ಕಳೆದುಕೊಳ್ಳುವಿಕೆ ಮತ್ತು ಪಡೆದುಕೊಳ್ಳುವಿಕೆ ಸಮಸ್ಯೆಯಿಂದ ನಾವು ಹೊರಬರಲು ಕಾರ್ಬನ್ ಏನು ಮಾಡುತ್ತದೆ ನೋಡೋಣ. ಕಾರ್ಬನ್ ತನ್ನ ವೇಲೆನ್ಸಿ ಎಲೆಕ್ಟ್ರಾನ್ಗಳನ್ನು ಇತರೆ ಕಾರ್ಬನ್ ಪರಮಾಣುಗಳೊಂದಿಗೆ ಅಥವಾ ಬೇರೆ ಧಾತುಗಳ ಪರಮಾಣುಗಳೊಂದಿಗೆ ಹಂಚಿಕೊಂಡು ಈ ಸಮಸ್ಯೆಯಿಂದ ಹೊರಬರುತ್ತದೆ. ಕಾರ್ಬನ್ಗೆ ಇಲ್ಲಿ ಏನು ಸಮಸ್ಯೆಯಾಗುತ್ತಿದೆ? 4 ಎಲೆಕ್ಟ್ರಾನ್ ಪಡೆದುಕೊಂಡರೂ ಸಮಸ್ಯೆಯಾಗುತ್ತಿದೆ, 4 ಎಲೆಕ್ಟ್ರಾನ್ ಕಳೆದುಕೊಂಡರೂ ಇಲ್ಲಿ ಏನಾಗುತ್ತದೆ? ಇಲ್ಲಿ ಸಮಸ್ಯೆಯಾಗುತ್ತಿದೆ. ಅದಕ್ಕೋಸ್ಕರ ಕಾರ್ಬನ್ ಇಲ್ಲಿ ಈ ಸಮಸ್ಯೆಯಿಂದ ಹೊರಬರಲು ಏನು ಮಾಡುತ್ತದೆ? ಇಲ್ಲಿ ತನ್ನ ವೇಲೆನ್ಸಿ ಎಲೆಕ್ಟ್ರಾನ್ಗಳನ್ನು ಇತರೆ ಕಾರ್ಬನ್ ಪರಮಾಣುಗಳೊಂದಿಗೆ ಅಥವಾ ಬೇರೆ ಧಾತುಗಳೊಂದಿಗೆ ಹಂಚಿಕೊಳ್ಳುತ್ತದೆ. ಅಂದರೆ ಕಳೆದುಕೊಳ್ಳುವುದಿಲ್ಲ, ಪಡೆದುಕೊಳ್ಳುವುದಿಲ್ಲ. ಏನಾಗುತ್ತದೆ? ಇದು ಹಂಚಿಕೊಂಡು ಏನಾಗುತ್ತದೆ? ಇದು ಅಷ್ಟಕ ವಿನ್ಯಾಸ, ಸ್ಥಿರ ಎಲೆಕ್ಟ್ರಾನಿಕ್ ವಿನ್ಯಾಸವನ್ನು ಹೊಂದುತ್ತದೆ. ಪ್ರಿಯ ವಿದ್ಯಾರ್ಥಿಗಳು, ಇದು ಬಹಳ ಪ್ರಮುಖವಾಗಿರ್ತಕ್ಕಂಥ ಅಂಶ, ನೀವು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. ವೇಲೆನ್ಸಿ ಎಲೆಕ್ಟ್ರಾನ್ಗಳ ಹಂಚಿಕೆಯಿಂದ ಉಂಟಾದ ಹೈಡ್ರೋಜನ್, ಕ್ಲೋರಿನ್, ಆಕ್ಸಿಜನ್, ನೈಟ್ರೋಜನ್ ಹಾಗೂ ಮೀಥೇನ್ಗಳಂತಹ ಕೆಲವು ಸರಳ ಅಣುಗಳ ಚುಕ್ಕಿ ರಚನೆಯೊಂದಿಗೆ ಅಭ್ಯಾಸ ಮಾಡಿ ನಾವು ಇಲ್ಲಿ ತಿಳಿದುಕೊಳ್ಳೋಣ. ಈಗ ಮೊದಲು ಹೈಡ್ರೋಜನ್ ಅಣುವಿನ ಚುಕ್ಕಿ ರಚನೆ. ಹೈಡ್ರೋಜನ್ ಪರಮಾಣು ಸಂಖ್ಯೆ ಎಷ್ಟು? 1. ಅಂದರೆ ಹೈಡ್ರೋಜನ್ ವೇಲೆನ್ಸಿ ಸಂಖ್ಯೆ 1. ಇದು ಹತ್ತಿರದ ಜಡಾನಿಲವಾಗಿರುವ, ಯಾವುದು ಹತ್ತಿರ ಜಡಾನಿಲ? ಹೀಲಿಯಂ. ಹೀಲಿಯಂನ ಎಲೆಕ್ಟ್ರಾನಿಕ್ ವಿನ್ಯಾಸ ಹೊಂದಲು He2 ಇನ್ನೂ 1 ಎಲೆಕ್ಟ್ರಾನ್ನ ಅವಶ್ಯಕತೆ ಇದೆ. ಆದ್ದರಿಂದ 2 ಹೈಡ್ರೋಜನ್ ಪರಮಾಣುಗಳು ಪರಸ್ಪರ 1 ಎಲೆಕ್ಟ್ರಾನ್ ಹಂಚಿಕೊಂಡು ತಮ್ಮ
ಕೆ ಕವಚವನ್ನು ಸಂಪೂರ್ಣವಾಗಿ ಭರ್ತಿ ಮಾಡಿಕೊಂಡು ಹೀಲಿಯಂನ ಎಲೆಕ್ಟ್ರಾನಿಕ್ ವಿನ್ಯಾಸವನ್ನು ಹೊಂದುತ್ತವೆ. ಪ್ರಿಯ ವಿದ್ಯಾರ್ಥಿಗಳೇ, ಇಲ್ಲಿ ಹೈಡ್ರೋಜನ್ನ ಒಂದು ಅಣು ಆಗಲು ಇಲ್ಲಿ ಹೈಡ್ರೋಜನ್ನ 2 ಪರಮಾಣುಗಳು ಏನಾಗಿವೆ, ಇಲ್ಲಿ ಪರಸ್ಪರ ಎಲೆಕ್ಟ್ರಾನ್ಗಳನ್ನು ಹಂಚಿಕೊಂಡಿವೆ. ಈ ನಿಮ್ಮ ಸ್ಕ್ರೀನ್ನ ಮೇಲೆ ಬರ್ತಿರ್ತಕ್ಕಂಥ ಒಂದು ಚಿತ್ರವನ್ನು ಗಮನಿಸಿ. ಮೊದಲಿಗೆ ನಿಮಗೆ 2 ಹೈಡ್ರೋಜನ್ ಪರಮಾಣುಗಳನ್ನು ತೋರಿಸಲಾಗಿದೆ ಹಾಗೂ ಒಂದು ಇಂಟು ಮಾರ್ಕ್ 2 ಪರಮಾಣುಗಳ ಒಂದು ಒಳಭಾಗದಲ್ಲಿ ಇಂಟು ಮಾರ್ಕ್ ತೋರಿಸಿದೆ. ಆ ಇಂಟು ಮಾರ್ಕ್ಸ್ ಎಂದರೆ ಏನು? ನಾವು ಇಲ್ಲಿ ಚುಕ್ಕೆ ರಚನೆ ಚಿತ್ರ ಬರೆಯುವಾಗ ನೀವು ಭಾಳ ಗಮನದಲ್ಲಿಟ್ಟುಕೊಳ್ಳಬೇಕು. ಚುಕ್ಕೆ ರಚನೆ ಚಿತ್ರ ಬರೆಯುವಾಗ ನಾವು ಯಾವುದೇ ಒಂದು ಪರಮಾಣು ಇರಲಿ ಅದರ ಕೇವಲ ವೆಲೆನ್ಸಿ ಎಲೆಕ್ಟ್ರಾನ್ಗಳನ್ನು ಮಾತ್ರ ತೋರಿಸಬೇಕು. ಪ್ರಿಯ ವಿದ್ಯಾರ್ಥಿಗಳೇ, ಚುಕ್ಕೆ ರಚನೆ ಚಿತ್ರ ಇಲ್ಲಿಯೂ ಬಂದಿದೆ. ಸೋಡಿಯಂ ಕ್ಲೋರೈಡ್, ಮ್ಯಾಗ್ನೀಷಿಯಂ ಕ್ಲೋರೈಡ್ನ ಚಿತ್ರದ ಒಂದು ಚುಕ್ಕೆ ರಚನೆ ಚಿತ್ರ ಕೂಡ ನಮಗೆ ಇಲ್ಲಿ ಬಂದಿದೆ. ಚುಕ್ಕೆ ರಚನೆ ಚಿತ್ರ ಬರೆಯುವಾಗ ಕೇವಲ ವೆಲೆನ್ಸಿ ಎಲೆಕ್ಟ್ರಾನ್ಗಳನ್ನು ತೋರಿಸಬೇಕು. ಅದಕ್ಕೋಸ್ಕರ ನಾನು ನಿಮಗೆ ಇಲ್ಲಿ ಕೇವಲ 2 ಹೈಡ್ರೋಜನ್ ಪರಮಾಣು ಮತ್ತು ಆ 2 ಹೈಡ್ರೋಜನ್ ಪರಮಾಣುಗಳ ಒಂದು ವೆಲೆನ್ಸಿ ಎಲೆಕ್ಟ್ರಾನ್ಗಳನ್ನು ತೋರಿಸಿದ್ದೇನೆ. ನಂತರ ಇಲ್ಲಿ 2 ಹೈಡ್ರೋಜನ್ ಪರಮಾಣುಗಳು ಏನಾಗುತ್ತಿವೆ, ಇಲ್ಲಿ ಎಲೆಕ್ಟ್ರಾನ್ಗಳನ್ನು ಹಂಚಿಕೊಳ್ಳುತ್ತಿವೆ. ಅದನ್ನು ನಾವು ನಂತರದ ಒಂದು ಚಿತ್ರದಲ್ಲಿ ಇಲ್ಲಿ ನಿಮಗೆ ತೋರಿಸಿದ್ದೇನೆ. ಇಲ್ಲಿ ಒಂದು ಹೈಡ್ರೋಜನ್ ಪರಮಾಣು ಇನ್ನೊಂದು ಹೈಡ್ರೋಜನ್ ಪರಮಾಣುವೊಂದಿಗೆ ಏನಾಗುತ್ತೆ, ಇಲ್ಲಿ ಎಲೆಕ್ಟ್ರಾನ್ಗಳನ್ನು ಹಂಚಿಕೆ ಮಾಡಿಕೊಂಡು H2 ಅಣು ಅಂದರೆ ಹೈಡ್ರೋಜನ್ನ ಅಣು ಏನಾಗಿದೆ, ಇಲ್ಲಿ ಉಂಟಾಗಿದೆ. ಇಲ್ಲಿ ಹಂಚಿಕೆಯಾಗಿರ್ತಕ್ಕಂಥ ಎಲೆಕ್ಟ್ರಾನ್ಗಳ ಮಧ್ಯದಲ್ಲಿ ಏನಾಗಿದೆ, ಒಂದು ಬಂಧವೇರ್ಪಟ್ಟಿದೆ. ಅದನ್ನು ನಾನು ನಂತರದ ಚಿತ್ರದಲ್ಲಿ ತೋರಿಸಿದ್ದೇನೆ. ನೋಡಿ, ಇಲ್ಲಿ ಮೇಲೆ ಕಾಣಿಸ್ತಕ್ಕಂಥ 2 ಇಂಟುಗಳ ನಡುವಿನಲ್ಲಿ ನಾನು ಏನು ಮಾಡಿದ್ದೇನೆ, ಒಂದು ಬಂಧವನ್ನು ಎಳೆದಿದ್ದೇನೆ. ಆ ಬಂಧ ಏನು ಸೂಚಿಸುತ್ತದೆ ಎಂದರೆ 2 ಹೈಡ್ರೋಜನ್ ಪರಮಾಣುಗಳು ಪರಸ್ಪರ ಒಂದು ವೆಲೆನ್ಸಿ ಎಲೆಕ್ಟ್ರಾನ್ಗಳನ್ನು ಹಂಚಿಕೊಂಡು ಏನಾಗಿದೆ ಅಂದರೆ ಹೈಡ್ರೋಜನ್ ಅಣುವಾಗಿದೆ. 2 ಹೈಡ್ರೋಜನ್ ಪರಮಾಣುಗಳ ನಡುವೆ ಯಾವ ಬಂಧ ಏರ್ಪಡುತ್ತದೆ, ಇಲ್ಲಿ ಏಕಬಂಧವೇ ಏರ್ಪಡುತ್ತದೆ. ಏಕೆಂದರೆ ಒಂದು ಹೈಡ್ರೋಜನ್ ಪರಮಾಣು ಒಂದೇ ವೆಲೆನ್ಸಿ ಎಲೆಕ್ಟ್ರಾನ್ಗಳನ್ನು ಹಂಚಿಕೊಳ್ಳುತ್ತದೆ. ಇನ್ನು ದ್ವಿಬಂಧ ತ್ರಿಬಂಧ ಹೇಗೆ ಉಂಟಾಗುತ್ತದೆ ಎಂದು ನಾವು ಆಕ್ಸಿಜನ್ ಮತ್ತು ನೈಟ್ರೋಜನ್ ಚುಕ್ಕೆ ಚಿತ್ರದೊಂದಿಗೆ ನಾವು ತಿಳಿದುಕೊಳ್ಳೋಣ. ಇಲ್ಲಿ ಹಂಚಿಕೆಯಾಗಿರುವ ಜೋಡಿ ಎಲೆಕ್ಟ್ರಾನ್ಗಳು 2 ಹೈಡ್ರೋಜನ್ ಪರಮಾಣುಗಳ ನಡುವೆ ಒಂದು ಸಹವೆಲೆನ್ಸಿಯ ಬಂಧ ಏರ್ಪಡುತ್ತದೆ. ಸಹವೆಲೆನ್ಸಿಯ ಬಂಧವೆಂದರೆ ಕೋವಲೆಂಟ್ ಬಾಂಡ್ ಎಂದು ಕರಿತೇವೆ. ಈ ರೀತಿ ಹೈಡ್ರೋಜನ್ ಒಂದು ದ್ವಿಪರಮಾಣುಯ ಅಣುವಾಗಿದೆ. ಇದೇನು ದ್ವಿಪರಮಾಣುಯ ಅಣು ಅಂದರೆ ಇಲ್ಲಿ ದ್ವಿ ಅಂದರೆ ಇಲ್ಲಿ 2, ಪರಮಾಣು ಅಂದರೆ 2 ಪರಮಾಣುಗಳಿಂದ ಏನಾಗಿದೆ, ಇಲ್ಲಿ ಒಂದು ಹೈಡ್ರೋಜನ್ ಅಣುವಾಗಿದೆ. ಅಂದರೆ ಹೈಡ್ರೋಜನ್ನ ಒಂದು ಅಣು ಉಂಟಾಗಲು 2 ಪರಮಾಣುಗಳ ಒಂದು ಎಲೆಕ್ಟ್ರಾನ್ಗಳ ಹಂಚಿಕೆ ಅವಶ್ಯಕತೆ ಇದೆ ಎಂದು ಅರ್ಥ. ಅದಕ್ಕೋಸ್ಕರ ಹೈಡ್ರೋಜನ್ ಒಂದು ಏನಾಗಿದೆ, ದ್ವಿಪರಮಾಣುಯ ಅಣುವಾಗಿದೆ. ಇನ್ನು ವಿಶೇಷ ಸೂಚನೆ, ನಿಮಗೆ ಸ್ಕ್ರೀನ್ನ ಮೇಲೆ ಬರ್ತಕ್ಕಂಥ ಒಂದು ವಿಶೇಷ ಸೂಚನೆ ಈ ಮೇಲೆ ನಿಮಗೆ ತಿಳಿಸಿದ್ದೇನೆ. ಏನೆಂದರೆ ಚುಕ್ಕೆ ಚಿತ್ರ ತೋರಿಸುವಾಗ ಕೇವಲ ವೆಲೆನ್ಸಿ ಕವಚದಲ್ಲಿರುವ ಎಲೆಕ್ಟ್ರಾನ್ಗಳನ್ನು ಮಾತ್ರ ನಾವು ಚಿತ್ರಿಸಬೇಕು ಎನ್ನುವುದನ್ನು ಪ್ರಿಯ ವಿದ್ಯಾರ್ಥಿಗಳು ನೆನಪಿಟ್ಟುಕೊಳ್ಳಬೇಕು. ನಂತರ ಈಗ ಕ್ಲೋರಿನ್ ಅಣುವಿನ ಚುಕ್ಕೆ ರಚನೆ ಚಿತ್ರವನ್ನು ನಾವಿಲ್ಲಿ ನೋಡೋಣ. ಪ್ರಿಯ ವಿದ್ಯಾರ್ಥಿಗಳೇ, ಈ ಪುಸ್ತಕದಲ್ಲಿ ಇದನ್ನು ನೀವೇ ಬಿಡಿಸಿ ಎಂದು ಹೇಳಿದ್ದಾರೆ, ಆದರೂ ನಾನು ನಿಮಗೆ ಇಲ್ಲಿ ತಿಳಿಸುತ್ತಿದ್ದೇನೆ. ನಾವು ಚುಕ್ಕೆ ಚಿತ್ರ ರಚನೆ ಬರೆಯುವಾಗ ಯಾವ ಅಣುವಿನ ಚುಕ್ಕೆ ಚಿತ್ರ ಬರೆಯುತ್ತಿದ್ದೇವೆಯೋ ಅದರ ಒಂದು ಪರಮಾಣು ಸಂಖ್ಯೆ, ಅದರ ಒಂದು ಎಲೆಕ್ಟ್ರಾನಿಕ್ ವಿನ್ಯಾಸ ಮತ್ತು ಅದರ ಸಮೀಪದ ಒಂದು ಜಡಾನಿರದ ಬಗ್ಗೆ ನಾವು ಏನು ಮಾಡಬೇಕು, ಮೊದಲು ನೆನಪಿಸಿಕೊಳ್ಳಬೇಕು ಅಥವಾ ನಾವು ತಿಳಿದುಕೊಳ್ಳಬೇಕು. ಇನ್ನು ಕ್ಲೋರಿನ್ ಅಣುವಿನ ಚುಕ್ಕೆ ರಚನೆ ಬರೆಯುತ್ತಿದ್ದೇವೆ. ಈ ಕ್ಲೋರಿನ್ ಪರಮಾಣುವಿನ ಸಂಖ್ಯೆ 17. ಕ್ಲೋರಿನ್ನ ಎಲೆಕ್ಟ್ರಾನಿಕ್ ವಿನ್ಯಾಸ ನೀವು ಹಿಂದಿನ ಪಾಠದಲ್ಲಿರ್ತಕ್ಕಂಥ ಒಂದು ಎಲೆಕ್ಟ್ರಾನಿಕ್ ವಿನ್ಯಾಸವನ್ನು ನೆನಪಿಸಿಕೊಳ್ಳಿ. 2, 8, 7 ಅಂದರೆ ಅದು ಮೊದಲ 2 ಎಲೆಕ್ಟ್ರಾನ್ ಕೆ ಕಕ್ಷೆಯಲ್ಲಿ ಭರ್ತಿ ಮಾಡಿಕೊಂಡರೆ ನಂತರದ 8 ಎಲೆಕ್ಟ್ರಾನ್ ಎಲ್ ಕವಚದಲ್ಲಿ. ಕೆ ಎಲ್ ನಂತರ ಯಾವ ಕಕ್ಷೆ ಬರುತ್ತದೆ, ಇಲ್ಲಿ ಎಂನಲ್ಲಿ ಎಷ್ಟು ಎಲೆಕ್ಟ್ರಾನ್ಗಳು ಉಳಿದವು, 7 ಎಲೆಕ್ಟ್ರಾನ್ಗಳು ಉಳಿದವು. ಅಂದರೆ ಕ್ಲೋರಿನ್ನ ಒಂದು ಕೊನೆಯ ಕಕ್ಷೆ ಯಾವುದಾಗಿರ್ತದೆ, ಇಲ್ಲಿ ಎಮ್. ಆ ಕೊನೆಯ ಕಕ್ಷೆಯಲ್ಲಿ ಉಳಿದಿರತಕ್ಕಂಥ ಎಲೆಕ್ಟ್ರಾನ್ಗಳೆಷ್ಟು, 7. ಅಂದರೆ ಕ್ಲೋರಿನ್ನ ವೆಲೆನ್ಸಿ ಎಲೆಕ್ಟ್ರಾನ್ಗಳು ಎಷ್ಟಾಗುತ್ತವೆ, ಇಲ್ಲಿ ನಮಗೆ 1. ಏಕೆ ಹೇಳಿ ನೋಡೋಣ. ಒಂದು ಅಣುವಿದೆ ಎಂದರೆ ಅದು 2 ವೆಲೆನ್ಸಿಯನ್ನು ಹೊಂದಿರುತ್ತದೆ, ಒಂದು ಧನ ಮತ್ತು ಒಂದು ಋಣ. ಪ್ರಿಯ ವಿದ್ಯಾರ್ಥಿಗಳೇ, ಇಲ್ಲಿ ನೀವು ಹೇಳಬಹುದು +7 ಆಗುತ್ತದೆ ಸರ್, ನೀವು ಕೊನೆಯ ಕಕ್ಷೆಯಲ್ಲಿರ್ತಕ್ಕಂಥ ಎಲೆಕ್ಟ್ರಾನ್ಗಳೇ ವೆಲೆನ್ಸಿ ಎಲೆಕ್ಟ್ರಾನ್ಗಳಾಗುತ್ತವೆ ಎಂದರೆ ಇಲ್ಲಿ ಸರ್ +7 ಆಗುತ್ತದೆ. ಖಂಡಿತ +7 ಇದರ ವೆಲೆನ್ಸಿ ಮತ್ತು -1. ಆದರೆ ನಾವು ಗಣನೆಗೆ ತೆಗೆದುಕೊಳ್ಳುವುದು -1. +7 ಯಾಕೆ ಗಣನೆಗೆ ತೆಗೆದುಕೊಳ್ಳುವುದಿಲ್ಲ,
ಆ ಕ್ಲೋರಿನ್ ಅಣು ಏನಾದರೂ 7 ಎಲೆಕ್ಟ್ರಾನ್ಗಳನ್ನು ದಾನ ಮಾಡಿದೆ ಆದಲ್ಲಿ ಅಥವಾ ಅದರಿಂದ ಹೊರ ತೆಗೆಯಲು ಅಧಿಕ ಶಕ್ತಿಯ ಅವಶ್ಯಕತೆ ಇರುತ್ತದೆ. ಈ ವಿಜ್ಞಾನದಲ್ಲಿ ನಾವು ಶಕ್ತಿಯ ಬಳಕೆ ಕಡಿಮೆ ಬಳಸಿಕೊಂಡು ಅಧಿಕ ಪ್ರಮಾಣದ ಶಕ್ತಿ ಪಡೆದುಕೊಳ್ಳುವ ಒಂದು ಏನು ಇಟ್ಟುಕೊಳ್ಳುತ್ತೇವೆ ಅಂದರೆ ನಿಯಮವನ್ನೇ ಇಟ್ಟುಕೊಳ್ಳುತ್ತೇವೆ. ಅದಕ್ಕೋಸ್ಕರ ಕ್ಲೋರಿನ ವ್ಯಾಲೆನ್ಸಿ ಯಾವಾಗಲೂ ನಾವು ಯಾವುದಕ್ಕನ್ನು ಗಣನೆಗೆ ತೆಗೆದುಕೊಳ್ಳುತ್ತೇವೆ? -1. ಇದರ ವ್ಯಾಲೆನ್ಸಿ ಏನಾಯಿತು ಈಗ 1. ಇದರ ಹತ್ತಿರದ ಜಡಾನಿಲ ಯಾವುದಾಗಿರಬಹುದು? ಇದರ ಹತ್ತಿರ ಜಡಾನಿಲ ಆರ್ಗಾನ್. ಇದರ ಎಲೆಕ್ಟ್ರಾನಿಕ್ ವಿನ್ಯಾಸ ಏನಾಗಬಹುದು? 2 ಕ್ಲೋರಿನ್ ಪರಮಾಣುಗಳು ತಮ್ಮ ಅತ್ಯಂತ ಹೊರಕವಚದಲ್ಲಿನ ಒಂದು ಎಲೆಕ್ಟ್ರಾನನ್ನು ಪರಸ್ಪರ ಹಂಚಿಕೊಂಡು ತಮ್ಮ ಹೊರಕವಚವನ್ನು ಸಂಪೂರ್ಣವಾಗಿ ಭರ್ತಿ ಮಾಡಿಕೊಂಡು ಹತ್ತಿರದ ಜಡಾನಿಲವಾದ ಆರ್ಗಾನ್ AR 2 ಒಂದು ಅಷ್ಟಕ ವಿನ್ಯಾಸವನ್ನು ಎಲೆಕ್ಟ್ರಾನಿಕ್ ವಿನ್ಯಾಸವನ್ನು ಹೊಂದುತ್ತವೆ. ಪ್ರಿಯ ವಿದ್ಯಾರ್ಥಿಗಳೇ, ಈ ಹೈಡ್ರೋಜನ್ ಮತ್ತು ಕ್ಲೋರಿನ್ ಅಣುವಿನ ಚುಕ್ಕೆ ರಚನೆಯನ್ನು ನೀವು ಸ್ವಲ್ಪ ಹೋಲಿಸಿ ಅಥವಾ ಇವುಗಳ ವ್ಯತ್ಯಾಸವನ್ನು ನೀವು ನೋಡಿ ಚೆನ್ನಾಗಿ ತಿಳಿದುಕೊಳ್ಳಿ. ನಂತರ ಈಗ ನಿಮ್ಮ ಸ್ಕ್ರೀನ್ನ ಮೇಲೆ ಮೊದಲು ನಾನು ಈ ಹಿಂದಿನ ಒಂದು ಚುಕ್ಕೆ ರಚನೆ ವಿಧಾನ ಯಾವುದು ಹೈಡ್ರೋಜನ್ ಅಣುವಿನ ಚುಕ್ಕೆ ರಚನೆ ವಿಧಾನದಲ್ಲಿ ತೋರಿಸಿರುವ ಹಾಗೆ ಮೊದಲು 2 ಕ್ಲೋರಿನ್ನ ಪರಮಾಣುಗಳನ್ನು ತೋರಿಸಿದ್ದೇನೆ. ನೀವು ಆ ಒಂದು ಹೈಡ್ರೋಜನ್ ಪರಮಾಣುಗಳು ಈಗ ಇಲ್ಲಿ ತೋರಿಸಿರ್ತಕ್ಕಂಥ ಕ್ಲೋರಿನ್ನ ಪರಮಾಣುಗಳನ್ನು ಚೆನ್ನಾಗಿ ಗಮನಿಸಿ. ಮೊದಲು ಹೈಡ್ರೋಜನ್ ಪರಮಾಣುವಿನಲ್ಲಿ ನಾನು ಕೇವಲ 1 ಇಂಟು ಮಾರ್ಕ್ ಇತ್ತು, ಪ್ರತಿಯೊಂದು ಪರಮಾಣುವಿನಲ್ಲಿ 1 ಇಂಟು ಮಾರ್ಕ್. ಆದರೆ ಇಲ್ಲಿ ಕ್ಲೋರಿನ್ನಲ್ಲಿ ನಾನು ಎಷ್ಟು ಇಂಟು ಮಾರ್ಕ್ ತೋರಿಸಿದ್ದೇನೆ ನೋಡಿ, ಇಲ್ಲಿ 7. ಅಂದರೆ ಕ್ಲೋರಿನ್ ಪರಮಾಣುವಿನ ಹೊರಕವಚದಲ್ಲಿರ್ತಕ್ಕಂಥ ಎಲೆಕ್ಟ್ರಾನ್ಗಳು, ಅತ್ಯಂತ ಹೊರಕವಚದಲ್ಲಿರ್ತಕ್ಕಂಥ ಎಲೆಕ್ಟ್ರಾನ್ಗಳು 7. ಅಂದರೆ ಇಲ್ಲಿ ನಾನು ಆ 7 ವೇಲೆನ್ಸಿ ಎಲೆಕ್ಟ್ರಾನ್ಗಳನ್ನು ಇಲ್ಲಿ ನಾನು ನಿಮಗೆ ತೋರಿಸಿದ್ದೇನೆ. ಆದರೂ ಕೂಡ ಕ್ಲೋರಿನ್ನ ವೇಲೆನ್ಸಿ ಸಂಖ್ಯೆ ಎಷ್ಟಿದೆ? ಇಲ್ಲಿ 1. ನಂತರದ ಒಂದು ಚಿತ್ರದಲ್ಲಿ ಹಂಚಿಕೆಯಾದ ಎಲೆಕ್ಟ್ರಾನ್ ನೋಡಿ, ಇಲ್ಲಿ ಮೇಲಿನ ಚಿತ್ರದಲ್ಲಿ ನಾವು 1 ಇಂಟು ಮಾರ್ಕ್ 1 ಮತ್ತು ಮತ್ತೊಂದರಲ್ಲಿ ಮತ್ತೊಂದು ಇಂಟು ಮಾರ್ಕ್ 1 ನಾನು 2 ಪರಸ್ಪರ ಅಭಿಮುಖವಾಗಿ ತೋರಿಸಿದ್ದೇನೆ. ಆ 2 ವೇಲೆನ್ಸಿ ಎಲೆಕ್ಟ್ರಾನ್ಗಳು ಏನಾಗುತ್ತದೆ ಇಲ್ಲಿ ಅಂದರೆ ಹಂಚಿಕೊಳ್ಳುತ್ತಿವೆ. ಅದರಿಂದ ನಂತರ ಚಿತ್ರದಲ್ಲಿ ಹಂಚಿಕೆಯಾದ ಎಲೆಕ್ಟ್ರಾನ್ಗಳನ್ನು ನಾನು ನಿಮಗೆ ತೋರಿಸಿದ್ದೇನೆ. ನಂತರ ಹಂಚಿಕೆಯಾದ ಎಲೆಕ್ಟ್ರಾನ್ ನಂತರದಲ್ಲಿರ್ತಕ್ಕಂಥ ಚಿತ್ರದಲ್ಲಿ ನಿಮಗೆ ಆ ಕ್ಲೋರಿನ್ನ ಒಂದು ಬಂಧ, ಅಂದರೆ ಇಲ್ಲಿ ಕ್ಲೋರಿನ್ ಯಾವ ಬಂಧವನ್ನು ಉಂಟು ಮಾಡಿದೆ? ಕ್ಲೋರಿನ್ 2 ಕ್ಲೋರಿನ್ ಪರಮಾಣುಗಳ ನಡುವೆ ಉಂಟಾಗಿರ್ತಕ್ಕಂಥ ಬಂಧ ಏಕಬಂಧ. ಈ ಹಂತ ಹಂತವಾಗಿ ಚಿತ್ರಗಳನ್ನು ನೀವು ಗಮನಿಸುತ್ತಾ ಹೋದಲ್ಲಿ ಕ್ಲೋರಿನ್ ಪರಮಾಣುವಿನ ವೇಲೆನ್ಸಿ ಸಂಖ್ಯೆ, ಅಲ್ಲಿ ಹಂಚಿಕೆಯಾಗಿರ್ತಕ್ಕಂಥ ಎಲೆಕ್ಟ್ರಾನ್ಗಳ ಸಂಖ್ಯೆ, ಹಂಚಿಕೆಯಾಗಿರ್ತಕ್ಕಂಥ ಎಲೆಕ್ಟ್ರಾನ್ಗಳ ಸಂಖ್ಯೆಯ ಆಧಾರದ ಮೇಲೆ ಅದು ಏಕಬಂಧವಾಗಿದೆ ಎಂದು ನಮಗೆ ತಿಳಿಯುತ್ತದೆ. ಪ್ರಿಯ ವಿದ್ಯಾರ್ಥಿಗಳೇ, ಈ ಮೇಲಿನ 2 ಅಣುಗಳಾದ ಯಾವುವು ಹೈಡ್ರೋಜನ್ ಮತ್ತು ಕ್ಲೋರಿನ್ಗಳು ಏನಾಗಿವೆ? ದ್ವಿಪರಮಾಣೀಯ ಅಣುಗಳು. ದ್ವಿಪರಮಾಣೀಯ ಅಣುಗಳು ಎಂದರೇನು ನಿಮಗೆ ಈ ಮುಂಚಿತವಾಗಿಯೇ ಹೈಡ್ರೋಜನ್ ಚುಕ್ಕೆ ರಚನೆ ಚಿತ್ರದ ನಂತರ ಹೇಳಿದ್ದೇನೆ. ಈಗ ನಂತರ ನಾವು ಆಕ್ಸಿಜನ್ ಅಣುವಿನ ಚುಕ್ಕೆ ರಚನೆ ಇವುಗಳು ಕೂಡ ನೀವು ಇದೇ ರೀತಿ ತಿಳಿದುಕೊಳ್ಳುತ್ತಾ ಹಾಗೂ ಅವುಗಳನ್ನು ನೀವು ಏಕಬಂಧವೋ ದ್ವಿಬಂಧವೋ ಎಂದು ನಾವು ತಿಳಿದುಕೊಳ್ಳುತ್ತಾ ಹೋಗೋಣ. ಇನ್ನು ಆಕ್ಸಿಜನ್ ಅಣುವಿನ ಚುಕ್ಕೆ ರಚನೆ ತಿಳಿಯುವಾಗ ಆಕ್ಸಿಜನ್ನ ಪರಮಾಣು ಸಂಖ್ಯೆ ಎಷ್ಟು? 8. ಆಕ್ಸಿಜನ್ನ ಎಲೆಕ್ಟ್ರಾನಿಕ್ ವಿನ್ಯಾಸ ಏನಾಗಿರ್ಬೋದು? 2, 6. ಆಕ್ಸಿಜನ್ನ ವೇಲೆನ್ಸಿ ಎಲೆಕ್ಟ್ರಾನ್ ಎಷ್ಟಾಗುತ್ತೆ ಇಲ್ಲಿ? -2. ಪ್ರಿಯ ವಿದ್ಯಾರ್ಥಿಗಳು, ಇದು 2, 8 ಆಗಬೇಕಾದಲ್ಲಿ 7 ಎಲೆಕ್ಟ್ರಾನ್ಗಳನ್ನು ಏನು ಮಾಡಬೇಕಿದು? ಪಡೆದುಕೊಳ್ಳಬೇಕಾಗುತ್ತದೆ. ಅಂದರೆ ನೀವು ಮತ್ತೆ +6 ಎಂದು ಹೇಳಬೇಡಿ, ಏಕೆಂದರೆ ನಾನು ಕ್ಲೋರಿನ್ ಅಣುವಿನ ಚುಕ್ಕೆ ರಚನೆಯಲ್ಲಿ ನಿಮಗೆ ತಿಳಿಸಿದ್ದೇನೆ. ಅಂದರೆ ಇಲ್ಲಿ 2, 8 ಅಷ್ಟಕ ವಿನ್ಯಾಸ ಹೊಂದಲು ಇದು 2 ಎಲೆಕ್ಟ್ರಾನ್ಗಳನ್ನು ಏನು ಮಾಡಬೇಕಾಗುತ್ತದೆ? ಇಲ್ಲಿ ಪಡೆದುಕೊಳ್ಳಬೇಕಾಗುತ್ತದೆ ಅಥವಾ ಕಳೆದುಕೊಳ್ಳಬೇಕಾಗುತ್ತದೆ. ಆದರೆ ಇಲ್ಲಿ ನಾವು ಆಕ್ಸಿಜನ್ ಅಣುವಿನ ಒಂದು ರಚನೆ ಬಗ್ಗೆ ಅಧ್ಯಯನ ಮಾಡ್ತಿದ್ದೇವೆ, ಇಲ್ಲಿ ಪರಸ್ಪರ ಹಂಚಿಕೊಳ್ಳುತ್ತೇವೆ. ಅದು ಹೇಗೆ ಎಂದು ನೋಡಿ. ಇಲ್ಲಿ ಇದರ ಹತ್ತಿರದ ಯಾವುದರ ಆಕ್ಸಿಜನ್ ಹತ್ತಿರದ ಜಡಾನಿಲ ನಿಯಾನ್. ಇದರ ಅಷ್ಟಕ ವಿನ್ಯಾಸ ಅಥವಾ ಎಲೆಕ್ಟ್ರಾನಿಕ್ ವಿನ್ಯಾಸ Ne2 8. ಅಂದರೆ ಆಕ್ಸಿಜನ್ ಪರಮಾಣುಗಳು ತಮ್ಮ ಅತ್ಯಂತ ಹೊರಕವಚವನ್ನು ಸಂಪೂರ್ಣವಾಗಿ ಭರ್ತಿ ಮಾಡಿಕೊಂಡು ಹತ್ತಿರದ ಜಡಾನಿಲವಾದ ನಿಯಾನ್ Ne2 8 ಎಲೆಕ್ಟ್ರಾನಿಕ್ ಅಥವಾ ಅಷ್ಟಕ ವಿನ್ಯಾಸವನ್ನು ಏನು ಮಾಡ್ತವೆ? ಇಲ್ಲಿ ಹೊಂದುತ್ತವೆ. ಸ್ಕ್ರೀನ್ನ ಮೇಲೆ ಕಾಣುತ್ತಿರುವ ಒಂದು ಚಿತ್ರವನ್ನು ನೋಡಿ. ನೀವು ಮೊದಲು ಇಲ್ಲಿ ಆಕ್ಸಿಜನ್ನ 2 ಪರಮಾಣುಗಳನ್ನು ತೋರಿಸಿದ್ದೇನೆ. ನಂತರ ಆ 2 ಪರಮಾಣುಗಳಲ್ಲಿ ಅತ್ಯಂತ ಹೊರಕವಚದಲ್ಲಿನ ಎಲೆಕ್ಟ್ರಾನ್ಗಳು ಎಷ್ಟು? 6 ಎಲೆಕ್ಟ್ರಾನ್ಗಳನ್ನು ನಿಮಗೆ ನಾನು ತೋರಿಸಿದ್ದೇನೆ. ಹಾಗೂ ಅವುಗಳ ವೇಲೆನ್ಸಿ ಎಲೆಕ್ಟ್ರಾನ್ಗಳು ಎಷ್ಟಾಗಿವೆ? ಇಲ್ಲಿ 2. ಅಂದರೆ ಇಲ್ಲಿ ನಂತರದ ಒಂದು ಚಿತ್ರದಲ್ಲಿ ಆ 2 ಎಲೆಕ್ಟ್ರಾನ್ಗಳು ಹೇಗೆ ಹಂಚಿಕೆಯಾಗಿವೆ ಎಂದು ತೋರಿಸಿದ್ದೇನೆ. ಅಂದರೆ ಪ್ರತಿ ಆಕ್ಸಿಜನ್ ಅಣು ಎಷ್ಟು ಎಲೆಕ್ಟ್ರಾನ್ಗಳನ್ನು ಹಂಚಿಕೆ ಮಾಡಿಕೊಳ್ತಿದೆ? ಇಲ್ಲಿ ಈ 2 ಎಲೆಕ್ಟ್ರಾನ್ಗಳನ್ನು
ಹಂಚಿಕೆ ಮಾಡಿಕೊಳ್ಳುತ್ತಿದೆ. ಈ ಮುಂಚಿತವಾಗಿ ಹೈಡ್ರೋಜನ್ ಮತ್ತು ಕ್ಲೋರಿನ್ ಕೇವಲ 1 ಎಲೆಕ್ಟ್ರಾನ್ಗಳನ್ನು ಹಂಚಿಕೆ ಮಾಡಿಕೊಳ್ಳುತ್ತಿದ್ದವು. ಆದರೆ ಇಲ್ಲಿ ಆಕ್ಸಿಜನ್ ಎಷ್ಟು ಎಲೆಕ್ಟ್ರಾನ್ಗಳನ್ನು? 2 ಎಲೆಕ್ಟ್ರಾನ್ಗಳನ್ನು ಹಂಚಿಕೆ ಮಾಡಿಕೊಳ್ಳುತ್ತಿದೆ. ಅಂದರೆ ಇಲ್ಲಿ ಆಕ್ಸಿಜನ್ ನಡುವಿನ ಬಂಧವೇನಾಗಿರುತ್ತದೆ? ಇಲ್ಲಿ ದ್ವಿಬಂಧ. ಏಕೆಂದರೆ ಪ್ರತಿ ಆಕ್ಸಿಜನ್ ಪರಮಾಣು 2 ಎಲೆಕ್ಟ್ರಾನ್ಗಳನ್ನು ಪರಸ್ಪರ ಹಂಚಿಕೊಳ್ಳುತ್ತಿದೆ. ಅಂದರೆ ಇಲ್ಲಿ ಉಂಟಾಗುವ ಒಂದು ಬಂಧ ದ್ವಿಬಂಧ. ಅದನ್ನು ನಾನು ನಂತರದ ಚಿತ್ರದಲ್ಲಿ ತೋರಿಸಿದ್ದೇನೆ. ಆಕ್ಸಿಜನ್ ಕೂಡ ಇದು ಒಂದು ದ್ವಿಪರಮಾಣುಯ ಅಣು. ದ್ವಿಪರಮಾಣುಯ ಅಣು ಎಂದರೇನು ನಾನು ಈ ಮುಂಚಿತವಾಗಿ ಹೇಳಿದ್ದೇನೆ. ನಿಮಗೇನಾದರೂ ಪ್ರಶ್ನೆ ಕೇಳಿದ್ದೆ ಆದಲ್ಲಿ ಈ ರೀತಿ ನೀವು ಉತ್ತರಿಸಿ. ದ್ವಿಪರಮಾಣುಯ ಅಂದರೆ 2 ಪರಮಾಣುಗಳು ಪರಸ್ಪರ ಎಲೆಕ್ಟ್ರಾನ್ಗಳನ್ನು ಹಂಚಿಕೊಂಡು ಅಷ್ಟಕ ವಿನ್ಯಾಸ ಹೊಂದಿ ಉಂಟಾಗುವ ಒಂದು ಅಣುವಾಗಿದೆ ಎಂದು ನೀವು ಉತ್ತರಿಸಿ. ಪ್ರಿಯ ವಿದ್ಯಾರ್ಥಿಗಳೇ, ಈಗ ನೀರಿನ ಅಣುವಿನ ಚಿಕ್ಕ ರಚನೆ ಇದು ಕೂಡ ನಿಮ್ಮ ಪುಸ್ತಕದಲ್ಲಿ ವಿವರಿಸಿಲ್ಲ, ಕೇವಲ ನಿಮಗೆ ಪ್ರಯತ್ನಿಸಿ ಎಂದು ಹೇಳಿದ್ದಾರೆ. ಅದನ್ನು ನಾನು ನಿಮಗೆ ಹೇಳಿದ್ದೇನೆ. ಯಾವುದೇ ಚುಕ್ಕೆ ರಚನೆ ಚಿತ್ರ ನಿಮಗೆ ಕೇಳಿದ್ದೆ ಆದಲ್ಲಿ ಮೊದಲು ಯಾವ ಅಣುವಿನ ಚುಕ್ಕೆ ರಚನೆ ಚಿತ್ರವನ್ನು ಕೇಳಿದ್ದಾರೆ ಹಾಗೂ ಆ ಒಂದು ಅಣುವಿನಲ್ಲಿರ್ತಕ್ಕಂಥ ಅಣುಗಳ ಸಂಖ್ಯೆ ಅಥವಾ ಅವುಗಳ ಒಂದು ಪರಮಾಣು ಸಂಖ್ಯೆ, ಎಲೆಕ್ಟ್ರಾನಿಕ್ ವಿನ್ಯಾಸ ಹಾಗೂ ಅವುಗಳ ಹತ್ತಿರದ ಒಂದು ಜಡಾನಿಲ ಬಗ್ಗೆ ನೀವು ನೆನಪಿಟ್ಟುಕೊಳ್ಳಬೇಕು ಅಥವಾ ಅವಲೋಕಿಸಬೇಕು. ನಿಮಗೆ ತಿಳಿದಿರುವ ಹಾಗೆ ನೀರಿನ ಅಣು ಸೂತ್ರವೇನಿದೆ? ಇಲ್ಲಿ H2O ಅಂದರೆ 2 ಹೈಡ್ರೋಜನ್ ಪರಮಾಣು 1 ಆಕ್ಸಿಜನ್ ಪರಮಾಣು ಕೂಡಿಕೊಂಡು ಒಂದು ನೀರಿನ ಅಣುವಾಗಿದೆ. ಹಾಗಾದರೆ ಇಲ್ಲಿ ನೀರಿನ ಒಂದು ಅಣು ಇದು ಏಕಪರಮಾಣುಯನೋ, ದ್ವಿಪರಮಾಣುಯನೋ ಅಥವಾ ತ್ರಿಪರಮಾಣುಯನೋ ಎಂದು ನೀವು ವಿಡಿಯೋವನ್ನು ಪೌಸ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ನೋಡೋಣ. ಈಗ ನಾವು ಹೈಡ್ರೋಜನ್ ಪರಮಾಣು ಸಂಖ್ಯೆ, ಇಲ್ಲಿ ಹೈಡ್ರೋಜನ್ ಪರಮಾಣು ಸಂಖ್ಯೆ ಪುನಃ ಏಕೆ ಪರಿಶೀಲಿಸುತ್ತಿದ್ದೇವೆ? ಏಕೆಂದರೆ ನೀರಿನ ಒಂದು ಅಣು ಆಗಬೇಕಾಗಿದ್ದಲ್ಲಿ ಇಲ್ಲಿ 2 ಹೈಡ್ರೋಜನ್ ಪರಮಾಣುಗಳು 1 ಆಕ್ಸಿಜನ್ ಪರಮಾಣುವನ್ನು ನಾವು ಬೇಕಾಗುತ್ತದೆ. ಈಗ ಹೈಡ್ರೋಜನ್ ಪರಮಾಣು ಸಂಖ್ಯೆ 1, ಎಲೆಕ್ಟ್ರಾನಿಕ್ ವಿನ್ಯಾಸ 1. ಆಕ್ಸಿಜನ್ ಪರಮಾಣು ಸಂಖ್ಯೆ 8, ಎಲೆಕ್ಟ್ರಾನಿಕ್ ವಿನ್ಯಾಸ ಇದರದು 2, 6. ಹೈಡ್ರೋಜನ್ ವೆಲೆನ್ಸಿ ಎಲೆಕ್ಟ್ರಾನ್ 1, ಆಕ್ಸಿಜನ್ನ ವೆಲೆನ್ಸಿ ಎಲೆಕ್ಟ್ರಾನ್ 2. ಹೈಡ್ರೋಜನ್ ತನ್ನ ಹತ್ತಿರದ ಜಡಾನಿಲ ಯಾವುದು? ಹೀಲಿಯಂ. ಅದರ ಒಂದು ಎಲೆಕ್ಟ್ರಾನಿಕ್ ವಿನ್ಯಾಸ 2. ಇಲ್ಲಿ 2 ಹೈಡ್ರೋಜನ್ ಪರಮಾಣುಗಳು ತಮ್ಮ ಅತ್ಯಂತ ಹೊರಕವಚದಲ್ಲಿನ ವೆಲೆನ್ಸಿ ಎಲೆಕ್ಟ್ರಾನ್ಗಳನ್ನು ಆಕ್ಸಿಜನ್ ಪರಮಾಣುವಿನ ವೆಲೆನ್ಸಿ ಎಲೆಕ್ಟ್ರಾನ್ನೊಂದಿಗೆ ಹಂಚಿಕೊಂಡು ಹೈಡ್ರೋಜನ್ ಮತ್ತು ಆಕ್ಸಿಜನ್ ಪರಮಾಣುಗಳು ತಮ್ಮ ಹತ್ತಿರದ ಜಡಾನಿಲಗಳ ಅಷ್ಟಕ ಎಲೆಕ್ಟ್ರಾನಿಕ್ ವಿನ್ಯಾಸ ಹೊಂದಿ ನೀರಿನ ಅಣು ಉಂಟಾಗುತ್ತದೆ. ಪ್ರಿಯ ವಿದ್ಯಾರ್ಥಿಗಳೇ, ಇಲ್ಲಿ ನೀರಿನ ಒಂದು ಅಣು ಉಂಟಾಗಬೇಕಾದಲ್ಲಿ 2 ಹೈಡ್ರೋಜನ್ ಪರಮಾಣುಗಳು 1 ಆಕ್ಸಿಜನ್ನ ಒಂದು ಪರಮಾಣು. ಇಲ್ಲಿ ನಾವು ಏಕೆ 1 ಹೈಡ್ರೋಜನ್ ಪರಮಾಣು ಮತ್ತು 1 ಆಕ್ಸಿಜನ್ ಪರಮಾಣು ಎಂದು ಅವಲೋಕಿಸಿಲ್ಲ? ಏಕೆಂದರೆ ಇಲ್ಲಿ ಆಕ್ಸಿಜನ್ನ ಒಂದು ವೆಲೆನ್ಸಿ ಸಂಖ್ಯೆ 2 ಇದೆ, 1 ಆಕ್ಸಿಜನ್ ಪರಮಾಣುವಿನ ವೆಲೆನ್ಸಿ ಸಂಖ್ಯೆ 2. ಆದರೆ 1 ಹೈಡ್ರೋಜನ್ ಪರಮಾಣುವಿನ ವೆಲೆನ್ಸಿ ಎಲೆಕ್ಟ್ರಾನ್ ಸಂಖ್ಯೆ 1 ಆಗಿದೆ. ಹಾಗಿದ್ದಲ್ಲಿ ಆಕ್ಸಿಜನ್ 2 ಎಲೆಕ್ಟ್ರಾನ್ಗಳನ್ನು ಹಂಚಿಕೊಳ್ಳಲು ತಯಾರಾಗಿದೆ. ಆದರೆ ಹೈಡ್ರೋಜನ್ 1 ಹೈಡ್ರೋಜನ್ ಪರಮಾಣುವಿನಲ್ಲಿ ಕೇವಲ 1 ಎಲೆಕ್ಟ್ರಾನ್ ಹಂಚಿಕೊಳ್ಳಲು ಅದಕ್ಕೆ ಸಾಧ್ಯವಾಗುತ್ತದೆ. ಅದಕ್ಕೋಸ್ಕರ ಆ ಒಂದು ಹೈಡ್ರೋಜನ್ ಪರಮಾಣು ಇನ್ನೊಂದು ಹೈಡ್ರೋಜನ್ ಪರಮಾಣುವಿನೊಂದಿಗೆ ಏನು ಮಾಡ್ತದೆ ಅಂದರೆ ಅವೆರಡೂ ಸೇರಿ 1 ಆಕ್ಸಿಜನ್ನಲ್ಲಿರ್ತಕ್ಕಂಥ 2 ಎಲೆಕ್ಟ್ರಾನ್ಗಳನ್ನು ಪ್ರತಿಯೊಂದು ಹೈಡ್ರೋಜನ್ ಮಾಡ್ತವೆ, ಹಂಚಿಕೊಂಡು ನೀರಿನ ಅಣು ಉಂಟಾಗುತ್ತದೆ. ಇಲ್ಲಿಯೂ ಕೂಡ ಈ ಸ್ಕ್ರೀನ್ನ ಮೇಲೆ ಕಾಣುತ್ತಿರ್ತಕ್ಕಂಥ ಒಂದು ಚಿತ್ರವನ್ನು ನೋಡಿ ನೀವು. ಹೈಡ್ರೋಜನ್ ಪರಮಾಣುಗಳು ಅಲ್ಲಿ H ಇಂಟು ಮಾರ್ಕ್ ಅಂದರೆ 2 ಪರಮಾಣುಗಳಿವೆ. ಯಾವುದರದು? ಹೈಡ್ರೋಜನ್ನ 2 ಪರಮಾಣುಗಳಿವೆ. ಆ 2 ಹೈಡ್ರೋಜನ್ ಪರಮಾಣುನಲ್ಲಿ ನಾನು ಒಂದೊಂದು ಇಂಟು ಮಾರ್ಕ್ ಅಂದರೆ ವೆಲೆನ್ಸಿ ಎಲೆಕ್ಟ್ರಾನ್ಗಳನ್ನು ಅಥವಾ ತನ್ನ ಹೊರಕವಚದ ಎಲೆಕ್ಟ್ರಾನನ್ನು ತೋರಿಸಿದ್ದೇನೆ. ನಂತರ ಆಕ್ಸಿಜನ್ನ ಒಂದು ಪರಮಾಣು ನೋಡಿ, ಇಲ್ಲಿ ಆಕ್ಸಿಜನ್ನಲ್ಲಿ ಒಂದು ಇಂಟು ಮಾರ್ಕ್ ಎಷ್ಟಿದೆ? ಇಲ್ಲಿ ಮೇಲೆ 2 ಕೆಳಗೆ 2 ಹಾಗೂ ಅಕ್ಕಪಕ್ಕದಲ್ಲಿ ನಿಮಗೆ ಎಷ್ಟು ಕಾಣುತ್ತಿವೆ? 2 ವೆಲೆನ್ಸಿ ಎಲೆಕ್ಟ್ರಾನ್ಗಳು. ಅಂದರೆ ಅಕ್ಕಪಕ್ಕದಲ್ಲಿ ಇಲ್ಲಿ ಈ ಒಂದು ಆಕ್ಸಿಜನ್ ಪರಮಾಣುವಿನಲ್ಲಿ ನಾನು ಏಕೆ ತೋರಿಸಿದ್ದೇನೆ ಎಂದರೆ 1 ಹೈಡ್ರೋಜನ್ ಪರಮಾಣುವಿನೊಂದಿಗೆ 1 ವೆಲೆನ್ಸಿ ಎಲೆಕ್ಟ್ರಾನ್ ಆಕ್ಸಿಜನ್ ಹಂಚಿಕೊಂಡರೆ ಇನ್ನೊಂದು ಎಲೆಕ್ಟ್ರಾನ್ ಯಾವುದು? ವೆಲೆನ್ಸಿ ಎಲೆಕ್ಟ್ರಾನ್. ಯಾವುದರದು? ಆಕ್ಸಿಜನ್ನ ಇನ್ನೊಂದು ವೆಲೆನ್ಸಿ ಎಲೆಕ್ಟ್ರಾನ್ ಇನ್ನೊಂದು ಹೈಡ್ರೋಜನ್ ಪರಮಾಣುಗಳೊಂದಿಗೆ ಏನು ಮಾಡ್ತದೆ? ಇಲ್ಲಿ ಹಂಚಿಕೊಂಡು ಏನಾಗುತ್ತದೆ? ಇಲ್ಲಿ ನೀರಿನ ಅಣು ಉಂಟಾಗುತ್ತದೆ. ಅದನ್ನೇ ನಾನು ನಂತರ ಚಿತ್ರದಲ್ಲಿ ತೋರಿಸುತ್ತೇನೆ. ಅಂದರೆ H2Oದ ಒಂದು ಅಷ್ಟಕ ವಿನ್ಯಾಸವೇನಾಗಬಹುದು? 2, 8 ಹಂಚಿಕೆಯಾದ ಎಲೆಕ್ಟ್ರಾನ್ಗಳು ಹೈಡ್ರೋಜನ್ ಮತ್ತು ಆಕ್ಸಿಜನ್ ಮಧ್ಯದಲ್ಲಿ ಎಷ್ಟಾಗಿವೆ? ಇಲ್ಲಿ ತಲಾ 1ರಂತೆ ಆಗಿವೆ. ಅದನ್ನು ನಾನು ನಂತರದಲ್ಲಿ ಒಂದು ಆ ಬಂಧಗಳ ವಿಧ ಅಂದರೆ ಇಲ್ಲಿ ಆಕ್ಸಿಜನ್
ಪರಮಾಣು ಮತ್ತು 2 ಹೈಡ್ರೋಜನ್ ಪರಮಾಣುಗಳ ನಡುವಿನ ಏಕಬಂಧವನ್ನು ನಂತರ ಚಿತ್ರದಲ್ಲಿ ತೋರಿಸಿದ್ದೇನೆ. ನೀರು ಒಂದು ತ್ರಿಪರಮಾಣೀಯ. ನಿಮ್ಮ ಒಂದು ಉತ್ತರವನ್ನು ನೀವು ನೋಡಿಕೊಳ್ಳಿ. ನೀರು ಒಂದು ತ್ರಿಪರಮಾಣೀಯ. ಹೇಗೆ ತ್ರಿಪರಮಾಣೀಯ? ಇಲ್ಲಿ 2 ಹೈಡ್ರೋಜನ್ ಮತ್ತು 1 ಆಕ್ಸಿಜನ್ನ ಪರಮಾಣುಯ ಒಂದು ಅಣುವಾಗಿದೆ. ಆದ್ದರಿಂದ ನೀರು ಒಂದು ತ್ರಿಪರಮಾಣೀಯ ಅಣುವಾಗಿದೆ. ಈಗ ನಾವು ನೈಟ್ರೋಜನ್ ಅಣುವಿನ ಚುಕ್ಕೆ ವಿನ್ಯಾಸದ ಚಿತ್ರವನ್ನು ನಾವು ತಿಳಿಯೋಣ. ಮೊದಲು ನೈಟ್ರೋಜನ್ ಪರಮಾಣು ಸಂಖ್ಯೆ ಎಷ್ಟು ಎಂದು ತಿಳಿದುಕೊಳ್ಳೋಣ. ನೈಟ್ರೋಜನ್ನ ಸಂಖ್ಯೆ 7. ನೈಟ್ರೋಜನ್ ಎಲೆಕ್ಟ್ರಾನಿಕ್ ವಿನ್ಯಾಸ 2, 5. ಅಂದರೆ ನೈಟ್ರೋಜನ್ ವೇಲೆನ್ಸಿ ಎಲೆಕ್ಟ್ರಾನ್ ಎಷ್ಟಾಗುತ್ತದೆ ಇಲ್ಲಿ? 3. ಇದರ ಹತ್ತಿರದ ಜಡಾನಿಲ ಯಾವುದು? ನಿಯಾನ್ 2, 8. ನೈಟ್ರೋಜನ್ ಪರಮಾಣುಗಳು ತಮ್ಮ ಅತ್ಯಂತ ಹೊರಕವಚದಲ್ಲಿನ 3 ಎಲೆಕ್ಟ್ರಾನನ್ನು ಪರಸ್ಪರ ಹಂಚಿಕೊಂಡು ತಮ್ಮ ಹೊರಕವಚವನ್ನು ಸಂಪೂರ್ಣವಾಗಿ ಭರ್ತಿ ಮಾಡಿಕೊಂಡು ಹತ್ತಿರದ ಜಡಾನಿಲ ನಿಯಾನ್ 2, 8 ಸ್ಥಿರ ಎಲೆಕ್ಟ್ರಾನಿಕ್ ವಿನ್ಯಾಸ ಹೊಂದುತ್ತದೆ. ಅಂದರೆ ಪ್ರಿಯ ವಿದ್ಯಾರ್ಥಿಗಳೇ, ಇಲ್ಲಿ ನೈಟ್ರೋಜನ್ ಅಣುವಿನ ಚುಕ್ಕೆ ವಿನ್ಯಾಸವನ್ನು ನಾವು ತಿಳಿದುಕೊಳ್ಳುವಾಗ ಇದರ ಎಲೆಕ್ಟ್ರಾನಿಕ್ ವಿನ್ಯಾಸವೆಷ್ಟಿದೆ? 2, 5. ಅಂದರೆ ಇದು ತನ್ನ ಹೊರಕವಚದಲ್ಲಿ 5 ಎಲೆಕ್ಟ್ರಾನನ್ನು ಹೊಂದಿದೆ. ಆದರೆ ಇದರ ವೇಲೆನ್ಸಿ ಎಷ್ಟಿದೆ? ಇಲ್ಲಿ 3. ಇದರ ವೇಲೆನ್ಸಿ 3 ಅಂದರೆ ಇದರ ಹತ್ತಿರದ ಜಡಾನಿಲ ಯಾವುದು? ನಿಯಾನ್ 2, 8. ಅಂದರೆ ನೈಟ್ರೋಜನ್ ತನ್ನ ಪರಮಾಣುವಿನ ಅತ್ಯಂತ ಹೊರಕವಚದಲ್ಲಿರುವ 3 ಎಲೆಕ್ಟ್ರಾನ್ಗಳನ್ನು ಏನು ಮಾಡ್ತಿದೆ? ಪರಸ್ಪರ ಹಂಚಿಕೊಂಡು ತಮ್ಮ ಹೊರಕವಚವನ್ನು ಸಂಪೂರ್ಣವಾಗಿ ಭರ್ತಿ ಮಾಡಿಕೊಂಡು ಹತ್ತಿರದ ಜಡಾನಿಲ ನಿಯಾನ್ ಒಂದು ಸ್ಥಿರ ಎಲೆಕ್ಟ್ರಾನಿಕ್ ವಿನ್ಯಾಸ ಹೊಂದುತ್ತದೆ. ಸ್ಕ್ರೀನ್ನ ಮೇಲೆ ಕಾಣುತ್ತಿರುವ ನೀವು ನೈಟ್ರೋಜನ್ ಪರಮಾಣುಗಳ ಒಂದು ಚಿತ್ರವನ್ನು ನೋಡಿ. ನೈಟ್ರೋಜನ್ ಪರಮಾಣುವಿನಲ್ಲಿ ಅತ್ಯಂತ ಹೊರಕವಚದಲ್ಲಿರುವ ಎಲೆಕ್ಟ್ರಾನ್ಗಳನ್ನೇ ನಾವು ಇಲ್ಲಿ ತೋರಿಸಬೇಕು. ಇದನ್ನು ನಡೆಯೋದ ಮುಂಚಿನಲ್ಲೇ ನಾನು ಹೇಳಿದ್ದೇನೆ. ನೈಟ್ರೋಜನ್ ಒಂದು ಪರಮಾಣುವಿನಲ್ಲಿ ನೋಡಿ, ಇಲ್ಲಿ 5 ಗುಣಾಕಾರದ ಚಿಹ್ನೆಗಳಿವೆ. ಇಲ್ಲಿ ಒಂದು ಪರಮಾಣುವಿನಲ್ಲಿ 5 ಅಂದರೆ ಅದರ ವೇಲೆನ್ಸಿ ಎಲೆಕ್ಟ್ರಾನ್ ಎಷ್ಟು? ತನ್ನ ಹೊರಕವಚದಲ್ಲಿ 5 ಎಲೆಕ್ಟ್ರಾನ್ಗಳಿದ್ದರೂ ಅದರ ವೇಲೆನ್ಸಿ ಎಲೆಕ್ಟ್ರಾನ್ 3. ಅಂದರೆ ಪರಸ್ಪರ ಒಂದು ಪರಮಾಣು ಏನು 3 ಎಲೆಕ್ಟ್ರಾನ್ಗಳನ್ನು ಹಂಚಿಕೊಂಡು ಒಂದು ನೈಟ್ರೋಜನ್ ಅಣುವಾಗುತ್ತದೆ. ಅದನ್ನು ನಂತರದ ಒಂದು ಚಿತ್ರದಲ್ಲಿ ನಾನು ತೋರಿಸಿದ್ದೇನೆ. ಯಾವ ಚಿತ್ರವದು? ಹಂಚಿಕೆಯಾದ ಎಲೆಕ್ಟ್ರಾನ್ ಅಥವಾ N2ನ ಅಣು. ಅದರ ಸ್ಥಿರ ಎಲೆಕ್ಟ್ರಾನಿಕ್ ವಿನ್ಯಾಸವೇನಾಯಿತು? ಈಗ 2, 8. ನಂತರದ ಒಂದು ಚಿತ್ರದಲ್ಲಿ ಅದು ಹಂಚಿಕೊಂಡು ಏನಾಗಿದೆ ಎಂದರೆ ಇಲ್ಲಿ ಟ್ರಿಬಲ್ ಬಾಂಡ್. ಅಂದರೆ ಏಕೆಂದರೆ ಒಂದು ಪರಮಾಣು ತನ್ನ 3 ಎಲೆಕ್ಟ್ರಾನ್ಗಳನ್ನು ಏನು ಮಾಡುತ್ತದೆ? ಪರಸ್ಪರವಾಗಿ ಹಂಚಿಕೊಳ್ಳುತ್ತಿವೆ. ಆದ್ದರಿಂದ ನೈಟ್ರೋಜನ್ ಅಣುವಿನ ನಡುವಿನ ಒಂದು ಬಂಧ ಯಾವುದಾಗಿರುತ್ತದೆ? ತ್ರಿಬಂಧವಾಗಿರುತ್ತದೆ ಪ್ರಿಯ ವಿದ್ಯಾರ್ಥಿಗಳೇ. ಈಗ ನಂತರ ಅಮೋನಿಯಾ NH3 ಅಣುವಿನ ಚುಕ್ಕೆ ರಚನೆ ವಿನ್ಯಾಸ. ಇದು ಕೂಡ ನಿಮ್ಮ ಪುಸ್ತಕದಲ್ಲಿ ನಿಮಗೆ ಸ್ವಂತ ಏನು ಮಾಡಿಕೊಳ್ಳಿ ಎಂದು ಹೇಳಿದ್ದಾರೆ, ಪ್ರಯತ್ನಿಸಿ ಎಂದು ಹೇಳಿದ್ದಾರೆ. ಇದನ್ನು ನಾನು ನಿಮಗೆ ಇಲ್ಲಿ ವಿವರಿಸಿದ್ದೇನೆ. ನಿಮಗೆ ತಿಳಿದಿರುವ ಹಾಗೆ ಅಮೋನಿಯಾದ ಅಣುಸೂತ್ರ ಏನಾಗಿದೆ? NH3. ಅಂದರೆ 3 ಹೈಡ್ರೋಜನ್ ಪರಮಾಣು ಹಾಗೂ 1 ನೈಟ್ರೋಜನ್ನ ಪರಮಾಣುಗಳು ಕೂಡಿಕೊಂಡು ಒಂದು ಅಮೋನಿಯಾ ಅಣುವಾಗಿದೆ. ಹಾಗಾದಲ್ಲಿ ಅಮೋನಿಯಾ ಅಣು ಏಕಪರಮಾಣುಯನು, ದ್ವಿಪರಮಾಣುಯನು, ತ್ರಿಪರಮಾಣುಯನು ಅಥವಾ ಇನ್ನೊಂದು ಯಾವುದಾದರೂ ಇದಕ್ಕೆ ಒಂದು ನಿಮ್ಮದೇ ಆಗಿರ್ತಕ್ಕಂಥ ಕಲ್ಪನೆ ಹೆಸರನ್ನು ನೀಡಬಹುದೇ? ನೀವು ನೀಡಬೇಕಾದಲ್ಲಿ ಕಮೆಂಟ್ ಮುಖಾಂತರ ತಿಳಿಸಿ. ಉತ್ತರವನ್ನು ನಾನು ನಂತರ ನಿಮಗೆ ಹೇಳುತ್ತೇನೆ. ಹೈಡ್ರೋಜನ್ ಪರಮಾಣು ಸಂಖ್ಯೆ 1, ಎಲೆಕ್ಟ್ರಾನಿಕ್ ವಿನ್ಯಾಸ ಏನಾಗಿದೆ ಅಂದರೆ H1 ಆಗಿದೆ. ನೈಟ್ರೋಜನ್ ಪರಮಾಣು ಸಂಖ್ಯೆ 7, ಎಲೆಕ್ಟ್ರಾನಿಕ್ ವಿನ್ಯಾಸ ಇದರದು 2, 5. ಅಂದರೆ ಇದರ ವೇಲೆನ್ಸಿ ಎಷ್ಟಾಗಬಹುದು? ಇದರದು ನೈಟ್ರೋಜನ್ನ ವೇಲೆನ್ಸಿ -3. ಅಂದರೆ ಇದು 3 ಮೈನಸ್ ಎಲೆಕ್ಟ್ರಾನ್ ಪಡೆದುಕೊಂಡಿದ್ದೇ ಆದಲ್ಲಿ 2, 8 ಅಷ್ಟಕ ವಿನ್ಯಾಸವಾಗುತ್ತದೆ. ಹೈಡ್ರೋಜನ್ ವೇಲೆನ್ಸಿ ಎಲೆಕ್ಟ್ರಾನ್ 1, ನೈಟ್ರೋಜನ್ ವೇಲೆನ್ಸಿ ಎಲೆಕ್ಟ್ರಾನ್ 3. ಹೈಡ್ರೋಜನ್ ತನ್ನ ಹತ್ತಿರದ ಜಡಾನಿಲ ಹೀಲಿಯಂ H2. ಇಲ್ಲಿ 3 ಹೈಡ್ರೋಜನ್ ಪರಮಾಣುಗಳು ತಮ್ಮ ಅತ್ಯಂತ ಹೊರಕವಚದಲ್ಲಿನ ವೇಲೆನ್ಸಿ ಎಲೆಕ್ಟ್ರಾನ್ಗಳನ್ನು ಯಾವುದರೊಂದಿಗೆ? ನೈಟ್ರೋಜನ್ ಪರಮಾಣುವಿನ ವೇಲೆನ್ಸಿ ಎಲೆಕ್ಟ್ರಾನ್ನೊಂದಿಗೆ ಹಂಚಿಕೊಂಡು ತಮ್ಮ ಹತ್ತಿರದ ಜಡಾನಿಲಗಳ ಅಷ್ಟಕ ಎಲೆಕ್ಟ್ರಾನಿಕ್ ವಿನ್ಯಾಸ ಹೊಂದಿ ಅಮೋನಿಯಾ ಅಣು ಉಂಟಾಗುತ್ತದೆ. ಅಂದರೆ ಈ ಸ್ಕ್ರೀನಲ್ಲಿ ತೋರಿಸಿರ್ತಕ್ಕಂಥ ಒಂದು ಚಿತ್ರವನ್ನು ನೋಡಿ ನೀವು. ಮೊದಲಿಗೆ ಹೈಡ್ರೋಜನ್ ಪರಮಾಣುಗಳು, ನಂತರ ನೈಟ್ರೋಜನ್ ಪರಮಾಣು. ನೋಡಿಲಿ, ನೈಟ್ರೋಜನ್ ಪರಮಾಣುವಿನಲ್ಲಿ ವೇಲೆನ್ಸಿ ಎಲೆಕ್ಟ್ರಾನ್ಗಳು ತನ್ನ ಕೊನೆಯ ಕವಚದಲ್ಲಿರ್ತಕ್ಕಂಥ ಎಲೆಕ್ಟ್ರಾನ್ಗಳು ಎಷ್ಟಿವೆ? ಇಲ್ಲಿ 3 ಒಂದು ಪಕ್ಕದಲ್ಲಿ ಮತ್ತು 2 ಒಂದು ಪಕ್ಕದಲ್ಲಿ ನಾನು ಇಲ್ಲಿ ನಿಮಗೆ ತೋರಿಸಿದ್ದೇನೆ. ಅಂದರೆ ಇಲ್ಲಿ 1 ನೈಟ್ರೋಜನ್ ಪರಮಾಣು, ಕೆಳಗಿನ ಒಂದು ಚಿತ್ರವನ್ನು ನೋಡಿ. ಇಲ್ಲಿ 1 ನೈಟ್ರೋಜನ್ ಪರಮಾಣು ಏನು ಮಾಡ್ತದೆ ಅಂದರೆ ಇಲ್ಲಿ 3 ವೇಲೆನ್ಸಿ ಎಲೆಕ್ಟ್ರಾನ್ಗಳನ್ನು ಪ್ರತಿಯೊಂದು ಅಂದರೆ 3 ಹೈಡ್ರೋಜನ್ ಪರಮಾಣುಗಳೊಂದಿಗೆ
ಹಂಚಿಕೊಂಡು ಏನಾಗುತ್ತೆ ಇಲ್ಲಿ ಅಮೋನಿಯಾ ಅಣು ಉಂಟಾಗುತ್ತಿದೆ. ನಂತರ ಚಿತ್ರದಲ್ಲಿ ನಿಮಗೆ ನಾನು ಹಂಚಿಕೆಯಾದ ಎಲೆಕ್ಟ್ರಾನ್ಗಳು ಹಾಗೂ ಅವುಗಳ ಮಧ್ಯದಲ್ಲಿ ಉಂಟಾಗಿರ್ತಕ್ಕಂಥ ಬಂಧ ಯಾವುದು, ಇಲ್ಲಿಯೂ ಕೂಡ ಏಕಬಂಧ ಉಂಟಾಗಿರುತ್ತದೆ. ನೈಟ್ರೋಜನ್ ಪರಮಾಣು ಮತ್ತು 3 ಹೈಡ್ರೋಜನ್, ಅಂದರೆ ನೈಟ್ರೋಜನ್ ಒಂದು ಪರಮಾಣು 3 ಹೈಡ್ರೋಜನ್ನ ಪರಮಾಣುಗಳ ನಡುವಿನ ಏಕಬಂಧ ಉಂಟಾಗುತ್ತದೆ. ಅಮೋನಿಯಾ ಏನಾಗುತ್ತೆ ಹೇಳೋಣ, ಚತುರ್ಪರಮಾಣೀಯ ಅಣು. ಹೇಗೆ, ಇಲ್ಲಿ 3 ಹೈಡ್ರೋಜನ್ ಮತ್ತು 1 ನೈಟ್ರೋಜನ್ನ ಪರಮಾಣು ಇದೆ. ಈಗ ನಾವು ಕಾರ್ಬನ್ನ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳಲು ಪ್ರಯತ್ನಿಸೋಣ. ಇದು ಕಾರ್ಬನ್ನ ಬಗ್ಗೆ ತಿಳಿದುಕೊಳ್ಳುವ ಮೊದಲ ಹಂತವೆಂದೇ ನೀವು ಇಟ್ಟುಕೊಳ್ಳಿ. ಕಾರ್ಬನ್ ಸಂಯುಕ್ತವಾದ ಮೀಥೇನ್ ಅಣುವಿನ ಚಿಕ್ಕ ರಚನೆ 4 ಹೈಡ್ರೋಜನ್ ಹಾಗೂ 1 ಕಾರ್ಬನ್ ಪರಮಾಣು ಕೂಡಿಕೊಂಡು ಇಲ್ಲಿ 1 ಮೀಥೇನ್ ಅಣುವಾಗಿದೆ. ಇಲ್ಲಿ ಹೈಡ್ರೋಜನ್ನ ಪರಮಾಣು ಸಂಖ್ಯೆ 1, ಎಲೆಕ್ಟ್ರಾನಿಕ್ ವಿನ್ಯಾಸ H1, ಕಾರ್ಬನ್ ಪರಮಾಣು ಸಂಖ್ಯೆ 6, ಎಲೆಕ್ಟ್ರಾನಿಕ್ ವಿನ್ಯಾಸ C24, ಹೈಡ್ರೋಜನ್ ಪರಮಾಣುವಿನ ವೆಲೆನ್ಸಿ 1, ಕಾರ್ಬನ್ ಪರಮಾಣುವಿನ ವೆಲೆನ್ಸಿ ಎಲೆಕ್ಟ್ರಾನ್ ಎಷ್ಟಾಗಿದೆ ಇಲ್ಲಿ 4. ಅಂದರೆ ಹೈಡ್ರೋಜನ್ ತನ್ನ ಹತ್ತಿರದ ಜಡಾನಿಲ ಹೀಲಿಯಂ He2 ಇಲ್ಲಿ 4 ಹೈಡ್ರೋಜನ್ ಪರಮಾಣುಗಳು ತಮ್ಮ ಅತ್ಯಂತ ಹೊರಕವಚದಲ್ಲಿನ ವೆಲೆನ್ಸಿ ಎಲೆಕ್ಟ್ರಾನ್ಗಳನ್ನು ಕಾರ್ಬನ್ ಪರಮಾಣುವಿನ 1 ಕಾರ್ಬನ್ ಪರಮಾಣುವಿನ ವೆಲೆನ್ಸಿ ಎಲೆಕ್ಟ್ರಾನ್ನೊಂದಿಗೆ ಹಂಚಿಕೊಂಡು ಹೈಡ್ರೋಜನ್ ಮತ್ತು ಕಾರ್ಬನ್ ಪರಮಾಣುಗಳು ತಮ್ಮ ಹತ್ತಿರದ ಜಡಾನಿಲಗಳ ಅಷ್ಟಕ ಎಲೆಕ್ಟ್ರಾನಿಕ್ ವಿನ್ಯಾಸ ಹೊಂದಿ ಏನಾಗುತ್ತಿಲ್ಲಿ ಮೀಥೇನ್ ಅಣು ಉಂಟಾಗುತ್ತದೆ. ಪ್ರಿಯ ವಿದ್ಯಾರ್ಥಿಗಳೇ, ಇಲ್ಲಿ ಬೇರೆ ಬೇರೆ ಪರಮಾಣುವಿನ ವೆಲೆನ್ಸಿ ಎಲೆಕ್ಟ್ರಾನ್ಗಳು ಪರಸ್ಪರ ಹಂಚಿಕೊಳ್ಳುತ್ತಿವೆ. ಬೇರೆ ಬೇರೆ ಪರಮಾಣುಯ ಎಲೆಕ್ಟ್ರಾನ್ಗಳನ್ನು, ಯಾವ ಎಲೆಕ್ಟ್ರಾನ್ಗಳನ್ನು, ವೆಲೆನ್ಸಿ ಎಲೆಕ್ಟ್ರಾನ್ಗಳನ್ನು ಹಂಚಿಕೊಂಡರೂ ಅವುಗಳು ಏಕೆ ಹಂಚಿಕೊಳ್ಳುತ್ತವೆ ಎಂದರೆ ತಮ್ಮ ಹತ್ತಿರದ ಒಂದು ಅಷ್ಟಕ ವಿನ್ಯಾಸ ಅಥವಾ ತಮ್ಮ ಹತ್ತಿರದ ರಾಜಾನಿಲದ ಎಲೆಕ್ಟ್ರಾನಿಕ್ ವಿನ್ಯಾಸ ಹೊಂದಿ ಸ್ಥಿರವಾಗಲು ಅವುಗಳು ಏನು ಮಾಡ್ತವೆ, ತಮ್ಮಲ್ಲಿನ ವೆಲೆನ್ಸಿ ಎಲೆಕ್ಟ್ರಾನ್ಗಳನ್ನು ಇಲ್ಲಿ ಪರಸ್ಪರ ಹಂಚಿಕೊಳ್ಳುತ್ತಿವೆ. ಇನ್ನು ಸ್ಕ್ರೀನ್ನ ಮೇಲೆ ತೋರಿಸ್ತಕ್ಕಂಥ ಒಂದು ಚಿತ್ರ, ಮೊದಲು ಹೈಡ್ರೋಜನ್ ಪರಮಾಣು, 2 ಹೈಡ್ರೋಜನ್ ಪರಮಾಣುಗಳಿವೆ. ಅದರಲ್ಲಿ ನಾನು ಕೇವಲ ಹೊರಕವಚ ಅಥವಾ ವೆಲೆನ್ಸಿ ಎಲೆಕ್ಟ್ರಾನ್ಗಳನ್ನು ನಾನು ನಿಮಗೆ ಇಲ್ಲಿ ತೋರಿಸಿದ್ದೇನೆ. ನಂತರ ಒಂದು ಕಾರ್ಬನ್ನ ಪರಮಾಣು ನೋಡಿ, ಕಾರ್ಬನ್ನ ಪರಮಾಣುವಿನಲ್ಲಿ ಎಷ್ಟು ಇಂಟು ಮಾರ್ಕ್ ಕಾಣ್ತಾ ಇದ್ದೇವೆ, ನಿಮಗೆ 4 ಇಂಟು ಮಾರ್ಕ್ ಕಾಣಿಸ್ತಾ ಇವೆ. ಅಂದರೆ ಇಲ್ಲಿ 1 ಕಾರ್ಬನ್ನ ವೆಲೆನ್ಸಿ ಎಲೆಕ್ಟ್ರಾನ್ಗಳ ಸಂಖ್ಯೆ 4, ಅದರ ಅತ್ಯಂತ ಹೊರಕವಚದಲ್ಲಿರ್ತಕ್ಕಂಥ ಎಲೆಕ್ಟ್ರಾನ್ಗಳ ಸಂಖ್ಯೆ ಕೂಡ 4. ಇದೇ ಒಂದು ವಿಶೇಷ ಗುಣ, ಕಾರ್ಬನ್ನ ಒಂದು ವಿಶೇಷ ಗುಣ ಎಂದರೆ ಅದರ ವೆಲೆನ್ಸಿ ಎಲೆಕ್ಟ್ರಾನ್ ಏನಾಗುತ್ತದೆ ಈ ಎಲ್ಲ ವಿಶೇಷ ಗುಣಗಳಿಗೆ ಬಹಳ ಪ್ರಮುಖವಾಗಿರ್ತಕ್ಕಂಥ ಕಾರಣವಾಗಿದೆ. ಅದು ಹೇಗೆ ಎಂದು ನಾವು ನಂತರದಲ್ಲಿ ಹಂತ ಹಂತವಾಗಿ ನಾವು ನೋಡೋಣ. ಈ ಒಂದು ಚಿತ್ರದಲ್ಲಿ ನಿಮಗೆ 1 ಕಾರ್ಬನ್ 4 ವೆಲೆನ್ಸಿ ಎಲೆಕ್ಟ್ರಾನ್ಗಳನ್ನು ಪ್ರತಿಯೊಂದು ಹೈಡ್ರೋಜನ್ನೊಂದಿಗೆ ಹಂಚಿಕೆಯಾಗಿರುವ ಚಿತ್ರವನ್ನು ನಾನು ನಿಮಗಿಲ್ಲಿ ತೋರಿಸಿದ್ದೇನೆ. ಇಲ್ಲಿ ವೆನ್ನ ನಕ್ಷೆಯನ್ನು ನೀವು ನೆನಪಿಸಿಕೊಳ್ಳಿ. ನೀವು ಹಿಂದಿನ ತರಗತಿಯಲ್ಲಿ ಏನಾದರೂ ನೀವು ವೆನ್ನ ನಕ್ಷೆಯನ್ನು ನೀವು ನೆನಪಿಸಿಕೊಂಡಿದ್ದೇ ಆದಲ್ಲಿ ಆ ವೆನ್ನ ನಕ್ಷೆಯ ಒಂದು ಛೇದಕ ಅಂದರೆ ಯಾವ ಎಲೆಕ್ಟ್ರಾನ್ಗಳು ಇಲ್ಲಿ ಹಂಚಿಕೆ ಆಗುತ್ತವೆ. ಛೇದಕ ಅಂದರೆ ಇಲ್ಲಿ ಆ ವೆನ್ನ ನಕ್ಷೆಯಲ್ಲಿ ನಾವು 2ರಲ್ಲಿ 2 ಗುಂಪುಗಳು ಇದ್ದಿರ್ತಕ್ಕಂಥ ಅಂಕಿಗಳನ್ನು ಬರೆಯುತ್ತಿದ್ದೆವು. ಆದರೆ ಇಲ್ಲಿ ನಾವು ಏನು ಬರುತ್ತೇವೆ, ಪರಸ್ಪರ 2 ಪರಮಾಣುಗಳು ಹಂಚಿಕೆ ಆಗಿರ್ತಕ್ಕಂಥ ವೆಲೆನ್ಸಿ ಎಲೆಕ್ಟ್ರಾನ್ಗಳನ್ನು ನಾವು ಛೇದಕದಲ್ಲಿ ಬರೆಯುತ್ತೇವೆ. ಪ್ರಿಯ ವಿದ್ಯಾರ್ಥಿಗಳೇ, ಅದನ್ನು ನಿಮಗೆ ಇಲ್ಲಿ ಮಾರ್ಕ್ ಮಾಡಿಯೂ ಕೂಡ ನಾನು ನಿಮಗೆ ತೋರಿಸುತ್ತೇನೆ. ಇಲ್ಲಿ ಹಂಚಿಕೆಯಾದ ಎಲೆಕ್ಟ್ರಾನ್ಗಳು ತೋರಿಸಿದ್ದೇನೆ, ಯಾವುಗಳ ಮಧ್ಯದಲ್ಲಿ, ಕಾರ್ಬನ್ ಮತ್ತು ಹೈಡ್ರೋಜನ್. ನಂತರ ಅದರ ಒಂದು ರಚನಾ ಚಿತ್ರವನ್ನು ಕೂಡ ನೀವು ಇಲ್ಲಿ ನೋಡಿ. ಅದರದ್ದು ಮೀಥೇನ್ನ ಒಂದು ರಚನಾ ಚಿತ್ರ CHHHH ಅಂದರೆ ಕಾರ್ಬನ್ನ 1 ಪರಮಾಣು ಮತ್ತು 4 ಹೈಡ್ರೋಜನ್ ಪರಮಾಣುಗಳ ನಡುವಿನ ಒಂದು ಏನಾಗಿರುತ್ತೆ ಏಕಬಂಧ. ಮೀಥೇನ್ ಒಂದು ಪಂಚಪರಮಾಣೀಯ, ಏಕೆ ಹೇಳಿ ನೋಡಿ, 4 ಹೈಡ್ರೋಜನ್ ಹಾಗೂ 1 ಕಾರ್ಬನ್ ಪರಮಾಣೀಯವಾಗಿರ್ತಕ್ಕಂಥ ಒಂದು ಅಣು ಆಗಿದೆ. ಆದ್ದರಿಂದ ಮೀಥೇನ್ ಒಂದು ಪಂಚಪರಮಾಣೀಯ ಅಣು. ಜೈವಿಕ ಅನಿಲ, ಇದು ನಿಮಗೆ ಹೆಚ್ಚುವರಿಯಾಗಿರ್ತಕ್ಕಂಥ ಮೀಥೇನ್ನ ಬಗ್ಗೆ. ಜೈವಿಕ ಅನಿಲ ಮತ್ತು ಸಂಪೀಡಿತ ನೈಸರ್ಗಿಕ ಅನಿಲ ಅಂದರೆ CNG. ಪ್ರಿಯ ವಿದ್ಯಾರ್ಥಿಗಳೇ, ಇಲ್ಲಿ CNGಯ ವಿಸ್ತರಣೆ ರೂಪ ಕಾಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಎಂದಾಗುತ್ತದೆ. ಅಂದರೆ ಇಲ್ಲಿ ಕನ್ನಡದಲ್ಲಿ ಸಂಪೀಡಿತ ನೈಸರ್ಗಿಕ ಅನಿಲ ಅಂದರೆ ಈ ಸಂಪೀಡಿತ ನೈಸರ್ಗಿಕ ಅನಿಲಗಳ ಒಂದು ಪ್ರಮುಖ ಘಟಕವಾಗಿದೆ. ಮೀಥೇನನ್ನು ವ್ಯಾಪಕವಾಗಿ ಇಂಧನವಾಗಿ ಬಳಸಲಾಗುತ್ತದೆ. ಪ್ರಿಯ ವಿದ್ಯಾರ್ಥಿ, ಇಷ್ಟೆಲ್ಲ ತಿಳಿದುಕೊಂಡ ನಂತರ ನಮಗೆ ಸಹವೆಲೆನ್ಸಿಯ ಬಂಧಗಳು ಎಂದರೇನು ಎಂದು ನಮಗೆ ತಿಳಿಯುತ್ತದೆ. ಸಹವೆಲೆನ್ಸಿಯ ಬಂಧಗಳು ಎಂದರೆ ಏನು, ಇಲ್ಲಿ
ಇಲ್ಲಿ ವೇಲೆನ್ಸಿ ಎಲೆಕ್ಟ್ರಾನ್ಗಳು ಪರಸ್ಪರ ಹಂಚಿಕೆಯಿಂದ ಉಂಟಾಗಿರ್ತಕ್ಕಂಥ ಬಂಧವೇನಾಗಿರ್ತದೆ ಸಹವೆಲೆನ್ಸಿ. ಆದರೆ ಅಯಾನಿಕ್ ಬಂಧ ಎಂದರೆ ಏನಾಗಬಹುದು? ಇದನ್ನು ನಾನು ನಂತರದ ಒಂದು ಕೋಷ್ಟಕದಲ್ಲಿ ಇರುವ ಸಹವೆಲೆನ್ಸಿ ಮತ್ತು ಅಯಾನಿಕ್ ಬಂಧಗಳಿರುವ ವ್ಯತ್ಯಾಸದಲ್ಲಿ ತಿಳಿಸುತ್ತೇನೆ. ಈಗ ಮೊದಲು ಸಹವೆಲೆನ್ಸಿಯ ಬಂಧಗಳು ಎಂದರೇನು ಎಂದು ನಿಮಗೆ ಏನಾದರೂ ಪ್ರಶ್ನೆ ಕೇಳಿದೆ ಆದಲ್ಲಿ ನೀವು ಉತ್ತರವನ್ನು ಈ ರೀತಿ ಬರೆಯಬೇಕು. ಎರಡು ಪರಮಾಣುಗಳ ನಡುವೆ ಎಲೆಕ್ಟ್ರಾನ್ ಜೋಡಿಗಳ ಹಂಚಿಕೆಯಿಂದ ಉಂಟಾದ ಇಂತಹ ಬಂಧಗಳನ್ನು ನಾವು ಸಹವೆಲೆನ್ಸಿಯ ಬಂಧಗಳು ಎನ್ನುತ್ತೇವೆ. ಇನ್ನು ಸಹವೆಲೆನ್ಸಿಯ ಸಂಯುಕ್ತಗಳ ದ್ರವಣ ಬಿಂದು ಮತ್ತು ಕುದಿಬಿಂದುಗಳು ಏನಾಗಿರಬಹುದು? ಸಹವೆಲೆನ್ಸಿಯ ಬಂಧದಿಂದ ಉಂಟಾದ ಅಣುಗಳ ನಡುವಿನ ಬಂಧಗಳು ಪ್ರಬಲವಾಗಿರುತ್ತವೆ, ಆದರೆ ಅಂತರ್ ಆಣ್ವಿಕ ಬಲವು ತುಂಬ ಕಡಿಮೆ ಇರುವುದರಿಂದ ಇವುಗಳ ದ್ರವಣ ಬಿಂದು ಮತ್ತು ಕುದಿಬಿಂದುಗಳು ಕಡಿಮೆ. ಅಂದರೆ ಪ್ರಿಯ ವಿದ್ಯಾರ್ಥಿಗಳೇ, ಇಲ್ಲಿ ಅಂತರ್ ಆಣ್ವಿಕ ಬಲ ಅಂದರೆ ಏನು? ಇಲ್ಲಿ ಎರಡು ಪರಮಾಣುಗಳ ನಡುವಿನ ಒಂದು ಆಣ್ವಿಕ ಬಲ ಏನಾಗಿರ್ತದೆ? ತುಂಬ ಕಡಿಮೆಯಾಗಿರ್ತದೆ. ಈ ಒಂದು ಅಂತರಾಣ್ವಿಕ ಬಲ ಕಡಿಮೆಯಾದಲ್ಲಿ ದ್ರವಣ ಬಿಂದು ಕುದಿಬಿಂದು ಏನಾಗಿರ್ತದೆ? ಇಲ್ಲಿ ಕಡಿಮೆಯಾಗಿರ್ತದೆ. ಒಂದು ವೇಳೆ ಅಂತರಾಣ್ವಿಕ ಬಲ ಅಧಿಕವಾದಲ್ಲಿ ಏನಾಗಬಹುದು? ದ್ರವಣ ಬಿಂದು ಮತ್ತು ಕುದಿಬಿಂದು ಅಧಿಕವಾಗಿರ್ಬೋದು. ಅಂದರೆ ಯಾವುದರಲ್ಲಿ ದ್ರವಣ ಬಿಂದು ಮತ್ತು ಕುದಿಬಿಂದು ಅಧಿಕವಾಗಿರ್ತದೆ? ಅಯಾನಿಕ್ ಬಂಧಗಳಲ್ಲಿ ದ್ರವಣ ಬಿಂದು ಮತ್ತು ಕುದಿಬಿಂದುಗಳು ಏನಾಗಿರ್ತದೆ? ಅಧಿಕವಾಗಿರುತ್ತದೆ. ಇನ್ನು ನಂತರ ಸಹವೆಲೆನ್ಸಿಯ ಸಂಯುಕ್ತಗಳ ವಿದ್ಯುತ್ ವಾಹಕತೆ. ಪರಮಾಣುಗಳ ನಡುವೆ ಎಲೆಕ್ಟ್ರಾನ್ಗಳು ಹಂಚಿಕೆಯಾಗಿರುವುದರಿಂದ ಮತ್ತು ಯಾವುದೇ ವಿದ್ಯುದಾವೇಶಯುಕ್ತ ಕಣಗಳು, ಇಲ್ಲಿ ಧನ ವಿದ್ಯುದಾವೇಶ ಕಣಗಳು ಇಲ್ಲ ನಿಮಗೆ, ಋಣ ಆವೇಶ ವಿದ್ಯುತ್ ಕಣವು ಇಲ್ಲ ನಿಮಗೆ ಕಾಣುವುದಿಲ್ಲ. ಆದ್ದರಿಂದ ಯಾವುದೇ ವಿದ್ಯುದಾವೇಶಯುಕ್ತ ಕಣಗಳು ಉಂಟಾಗದಿರುವುದರಿಂದ ಸಹವೆಲೆನ್ಸಿಯ ಸಂಯುಕ್ತಗಳು ಸಾಮಾನ್ಯವಾಗಿ ವಿದ್ಯುತ್ತಿನ ದುರ್ಬಲ ವಾಹಕಗಳು. ಆದರೆ ಇದನ್ನೇ ನೀವು ಅಯಾನಿಕ್ ಸಂಯುಕ್ತಗಳನ್ನು ಹೋಲಿಸಿ ನೋಡಿದಾಗ ಆ ಅಯಾನಿಕ್ ಸಂಯುಕ್ತಗಳಲ್ಲಿ ಏನಾಗುತ್ತದೆ ಹೇಳಿ ನೋಡೋಣ? ಎಲೆಕ್ಟ್ರಾನ್ಗಳು ಆವೇಶ ಋಣ ಮತ್ತು ಧನ ಆವೇಶಗಳನ್ನು ಏನಾಗಿರ್ತವೆ? ಇಲ್ಲಿ ಹೊಂದಿರುತ್ತವೆ ಆ ಕಣಗಳು. ಆದ್ದರಿಂದ ಅವು ವಿದ್ಯುತ್ನ ಪ್ರಬಲ ವಾಹಕಗಳು ಕೂಡ ಆಗಿರುತ್ತವೆ. ಈಗ ಇಲ್ಲಿ ನಾವು ಸಹವೆಲೆನ್ಸಿ ಮತ್ತು ಅಯಾನಿಕ್ ಬಂಧಗಳಿಗಿರುವ ವ್ಯತ್ಯಾಸ ಈ ಪುಸ್ತಕದಲ್ಲಿ ನಿಮಗೆ ನೀಡದೇ ಇದ್ದರೂ ಕೂಡ ಈ ಭಾಗವನ್ನು ನೀವು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲೇಬೇಕಾದಲ್ಲಿ ಈ ಕೋಷ್ಟಕವನ್ನು ಬಹಳ ನೀವು ಚೆನ್ನಾಗಿ ಮನನ ಮಾಡಿಕೊಳ್ಳಿ. ಈ ಕೋಷ್ಟಕದಲ್ಲಿಯೂ ಕೂಡ 4 ಕಂಬ ಸಾಲುಗಳು. ಮೊದಲನೇ ಕಂಬ ಸಾಲು ಕ್ರಮ ಸಂಖ್ಯೆ, ನಂತರ ಗುಣಗಳು, ಸಹವೆಲೆನ್ಸಿಯ ಬಂಧಗಳು, ಅಯಾನಿಕ್ ಬಂಧಗಳು. ಮೊದಲನೇ ಒಂದು ಗುಣ ಬಂಧ ಉಂಟಾಗುವಿಕೆ. ಸಹವೆಲೆನ್ಸಿಯ ಬಂಧಗಳು ಹೇಗೆ ಉಂಟಾಗುತ್ತವೆ? ಎರಡು ಪರಮಾಣುಗಳ ನಡುವೆ ಎಲೆಕ್ಟ್ರಾನ್ ಜೋಡಿಗಳ ಹಂಚಿಕೆಯಿಂದ ಏನಾಗುತ್ತದೆ? ಇಲ್ಲಿ ಬಂಧ ಉಂಟಾಗುತ್ತದೆ. ಅಯಾನಿಕ್ ಬಂಧಗಳು ಎರಡು ಪರಮಾಣುಗಳ ನಡುವೆ ಎಲೆಕ್ಟ್ರಾನ್ ಜೋಡಿಗಳ ವಿನಿಮಯದಿಂದ, ಅಂದರೆ ಕೊಡು ಮತ್ತು ಕೊಳ್ಳುವಿಕೆಯಿಂದ. ನೆನಪಿಸಿಕೊಳ್ಳಿ ನೀವು ಹಿಂದಿನ ಒಂದು ಅಧ್ಯಾಯ ಲೋಹ ಅಲೋಹಗಳು, ಅಲ್ಲಿ ಏನಾಗುತ್ತದೆ? ಅಲ್ಲಿ ಎಲೆಕ್ಟ್ರಾನ್ಗಳು ಕೊಡು ಮತ್ತು ಕೊಳ್ಳುವ ಒಂದು ಸಂಬಂಧವನ್ನು ಇಟ್ಟುಕೊಳ್ಳುತ್ತವೆ. ಇನ್ನು ಎರಡನೆಯ ಗುಣ ಬಂಧಗಳ ಪ್ರಬಲತೆ. ಸಹವೆಲೆನ್ಸಿಯ ಬಂಧಗಳು ಏನಾಗಿರ್ತವೆ? ಪ್ರಬಲವಾಗಿರುತ್ತವೆ. ಅಯಾನಿಕ್ ಬಂಧಗಳು ದುರ್ಬಲವಾಗಿರುತ್ತವೆ. ಇನ್ನು ನಂತರ ದ್ರವಣ ಬಿಂದು ಹಾಗೂ ಕುದಿಬಿಂದು. ಸಹವೆಲೆನ್ಸಿಯ ಬಂಧಗಳು ಅಂತರಾಣ್ವಿಕ ಬಲವು ತುಂಬ ಕಡಿಮೆ ಇರುತ್ತದೆ, ಆದ್ದರಿಂದ ಸಂಯುಕ್ತಗಳ ದ್ರವಣ ಬಿಂದು ಹಾಗೂ ಕುದಿಬಿಂದು ಕಡಿಮೆ. ಇನ್ನು ಅಯಾನಿಕ್ ಬಂಧಗಳು ಧನ ಮತ್ತು ಋಣ ಅಯಾನುಗಳ ನಡುವಿನ ಬಂಧಗಳು ತುಂಬ ಪ್ರಬಲವಾಗಿದ್ದು ಇವುಗಳ ದ್ರವಣ ಬಿಂದು ಹಾಗೂ ಕುದಿಬಿಂದು ಅಧಿಕವಾಗಿರುತ್ತದೆ. ನಂತರ ಗುಣಗಳು ಯಾವುದು? ವಿದ್ಯುತ್ ವಾಹಕತೆ. 4ನೇ ಗುಣ ವಿದ್ಯುತ್ತಿನ ಸಹವೆಲೆನ್ಸಿಯ ಬಂಧಗಳು ವಿದ್ಯುತ್ತಿನ ದುರ್ಬಲ ವಾಹಕಗಳು, ಅಯಾನಿಕ್ ಬಂಧಗಳು ವಿದ್ಯುತ್ನ ಪ್ರಬಲ ವಾಹಕಗಳಾಗಿರುತ್ತವೆ. ಪ್ರಿಯ ವಿದ್ಯಾರ್ಥಿಗಳೇ, ಈಗ ಕಾರ್ಬನ್ನ 2 ಬಹುರೂಪಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಕಾರ್ಬನ್ನ ಬಹುರೂಪಗಳು ಗ್ರಾಫೈಟ್ ಮತ್ತು ವಜ್ರ. ಅದಕ್ಕಿಂತ ಮುಂಚಿತವಾಗಿ ನಾವು ಬಹುರೂಪತೆ ಎಂದರೇನು ಎಂದು ತಿಳಿದುಕೊಳ್ಳೋಣ. ಬಹುರೂಪತೆ ಎಂದರೆ ಧಾತುವೊಂದರ ಭೌತ ಗುಣಗಳು ಬೇರೆ ಬೇರೆಯಾಗಿದ್ದು ಆದರೆ ಒಂದೇ ರೀತಿಯ ರಾಸಾಯನಿಕ ಗುಣಗಳನ್ನು ಪ್ರದರ್ಶಿಸುವ ವಿದ್ಯಮಾನಕ್ಕೆ ಬಹುರೂಪತೆ ಎನ್ನುತ್ತೇವೆ. ಈ ಪಾಠಕ್ಕೆ ಸಂಬಂಧಪಟ್ಟಂತೆ ನಾವು ಕಾರ್ಬನ್ನ ಬಹುರೂಪಗಳು ಯಾವುವು ಅಂದರೆ ಇಲ್ಲಿ ಗ್ರಾಫೈಟ್, ವಜ್ರ ಹಾಗೂ ಇತ್ತೀಚೆಗೆ ತಿಳಿದಿರುವ ಹಾಗೆ C60 ಬಕ್ ಮಿನ್ಸ್ಟರ್ ಫುಲರಿನ್ ಕೂಡ ಒಂದು ಕಾರ್ಬನ್ನ ಬಹುರೂಪವಾಗಿದೆ ಎಂದು ಹೇಳಿದ್ದಾರೆ. ಪ್ರಿಯ ವಿದ್ಯಾರ್ಥಿಗಳೇ, ಈಗ ಈ ಭಾಗಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳೋಣ. ಮೊದಲನೇ ಪ್ರಶ್ನೆ, ಕಾರ್ಬನ್ ಡೈಆಕ್ಸೈಡ್ನ ಅಣುಸೂತ್ರ CO2, ಇದರ ಎಲೆಕ್ಟ್ರಾನಿಕ್ ಚುಕ್ಕೆ ರಚನೆಯನ್ನು ಬರೆಯಿರಿ. ಇದನ್ನು ಕೆಳಗಿನ ಉತ್ತರ ಅಥವಾ ನಿಮ್ಮ ಸ್ಕ್ರೀನ್ನ ಮೇಲೆ ನಾನು ತೋರಿಸಿದ್ದೇನೆ. ನಂತರ ಎರಡನೇ ಒಂದು ಪ್ರಶ್ನೆ, ಸಲ್ಫರ್ನ 8 ಪರಮಾಣುಗಳಿಂದ ಮಾಡಲ್ಪಟ್ಟಿರುವ ಸಲ್ಫರ್ ಅಣುವಿನ ಎಲೆಕ್ಟ್ರಾನಿಕ್ ಚುಕ್ಕೆ ರಚನೆಯನ್ನು ಬರೆಯಿರಿ. ಇವು ನೀವು ಸ್ವಂತ ಪ್ರಯತ್ನಿಸಬೇಕು. ಒಂದು ವೇಳೆ ಇದನ್ನು ನಿಮಗೆ ತಿಳಿದೇ ಇದ್ದಲ್ಲಿ
ನನಗೆ ಕಮೆಂಟ್ ಮಾಡಿ, ನಾನು ಅದರ ಒಂದು ಚುಕ್ಕೆ ರಚನೆ ಚಿತ್ರವನ್ನು ನಿಮಗೆ ವಿವರಿಸುತ್ತಾ ತಿಳಿಸುವ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡುತ್ತೇನೆ. ಇಲ್ಲಿ ಒಂದು ಸುಳಿವು ನೀಡಿದ್ದಾರೆ. ಈ 2ನೇ ಪ್ರಶ್ನೆಗೆ ಸಂಬಂಧಪಟ್ಟ ಸುಳಿವು. ಸಲ್ಫರ್ನ 8 ಪರಮಾಣುಗಳು ಪರಸ್ಪರ ಉಂಗುರಾಕೃತಿಯಲ್ಲಿ ಜೋಡಣೆಗೊಂಡಿವೆ. ಆ ಒಂದು ಉಂಗುರ ಆಕೃತಿಯ ಒಂದು ಚುಕ್ಕೆ ರಚನೆ ಚಿತ್ರವನ್ನು ನಾನು ನಿಮ್ಮ ಸ್ಕ್ರೀನ್ನ ಮೇಲೆ ತೋರಿಸಿದ್ದೇನೆ. S N2 ಅಣು ಎಂದು ಕೂಡ ಅಲ್ಲಿ ನಾನು ಹೆಸರಿಸಿದ್ದೇನೆ. ನಮಸ್ಕಾರಗಳು. ಮುಂದಿನ ಭಾಗದಲ್ಲಿ ನಾವು ಈ ಒಂದು ಅಧ್ಯಾಯ 4ರ ಒಂದು ಮುಂದಿನ ಕಾರ್ಬನ್ ಪರಿವರ್ತನೀಯ ಸ್ವಭಾವ, ಅದರಲ್ಲಿ ಕಾರ್ಬನ್ನ ಗುಣಗಳು ಕೆಟನೀಕರಣ, ಟೆಟ್ರಾವೆಲೆನ್ಸಿ ಮತ್ತು ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು, ಸರಪಳಿಗಳು, ಕವಲುಗಳು ಮತ್ತು ಉಂಗುರಗಳು, ನೀನು ನನ್ನ ಸ್ನೇಹಿತನಾಗುವೆಯಾ, ನಂತರ ಅನುರೂಪ ಶ್ರೇಣಿಗಳು, ಕಾರ್ಬನ್ ಸಂಯುಕ್ತಗಳನ್ನು ನಾವು ಹೆಸರಿಸುವ ಪದ್ಧತಿ ಹಾಗೂ ಸಾಮಾನ್ಯವಾಗಿ ಒಂದು ಕೋಷ್ಟಕ, ಈ ಸಾವಯವ ಸಂಯುಕ್ತಗಳನ್ನು ಹೆಸರಿಸುವ ಪದ್ಧತಿಯ ಒಂದು ಕೋಷ್ಟಕದ ಬಗ್ಗೆ ತಿಳಿದುಕೊಳ್ಳೋಣ. ಹಾಗೆ ಅದಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳೋಣ. ಧನ್ಯವಾದಗಳು. ಈ ಹಿಂದಿನ ವಿಡಿಯೋಗಳನ್ನು ನೀವು ನೋಡಬೇಕಾದಲ್ಲಿ ಮೇಲೆ ಕಾಣುತ್ತಿರುವ ಐ ಬಟನನ್ನು ನೀವು ಪ್ರೆಸ್ ಮಾಡಿ ನಮ್ಮ ಚಾನಲ್ನಲ್ಲಿ ಹೋಗಿ ನೀವು ಪ್ಲೇಲಿಸ್ಟ್ನಲ್ಲಿ ನಿಮಗೆ ಯಾವ ಭಾಗದ ಅವಶ್ಯಕತೆ ಇದೆಯೋ ಅದನ್ನು ನೀವು ನೋಡಿ